सिद्धसद्गुरुपादाब्जं जननी जनकस्तथा ततोपदेशकर्तारं नत्वा भक्तिपुरस्सरम्। ಅನಂತ ಕಲ್ಯಾಣ ಗುಣಗಳ ಸಂಬಂಧಿತ ಸಿದ್ಧಾರೂಢರ ಚರಣಾರವಿಂದಗಳಿಗೆ ವಂದಿಸಿ ಸಮಸ್ತ ಗುರು ಪರಂಪರೆಗೆ ನಮಿಸಿ ಶಂಕರ ಭಗವತ್ಪಾದರು ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಏನಾದರೂ ತನ್ನ ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ ಇದ್ದರೆ ಆ ಸಿದ್ಧಿಗೆ ಸಾಧನಗಳು ಅತ್ಯಂತ ಅವಶ್ಯಕತೆ. ಇಚ್ಛೆ ಅದ, ಸಾಧ್ಯನೂ ನಮ್ಮ ಮುಂದೆ ಅದ, ಸಾಧನ ಇರಲಿಲ್ಲ ಅಂದ್ರೆ ಏನೂ ಮಾಡೋಕ್ಕೆ ಬರೋಲ್ಲ. ಹಾಗೆ ಮನುಷ್ಯನಿಗೆ ಸಾಧನೆಗಳು ಏನಪ್ಪ ಅಂದ್ರೆ ಅತ್ಯಂತ ಅವಶ್ಯಕತೆ. ಮುಮುಕ್ಷುಂದು ಹೇಳಿದರು ಅವರು, ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ ಆತ್ಮವಿದ್ಯಾಯಾಂ ಅಧಿಕಾರಿ ಉಕ್ತ ಲಕ್ಷಣ ಲಕ್ಷಿತ. ಹಿಂದೆ ಹೇಳಿದ ಲಕ್ಷಣಗಳಿಂದ ಲಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿ ಚತುರ. ಅದಕ್ಕೆ ಊಹಾಪೋಹ ವಿಚಕ್ಷಣ. ತನ್ನಾಗ ಮಾಡ್ಕೋಬೇಕು. ಒತ್ತು ಕಾರ್ಡ್ ಅಂತ ಇರ್ತಾವಲ್ರಿ, ಮಸಿ ಬಿದ್ದರೆ ಜಲ್ದಿ ನೋ ಟೈಮ್, ಹೌದಲ್ಲ? ಹಂಗೆ ಬುದ್ಧಿ ಇರು. ಅದಕ್ಕೆ ಊಹಾಪೋಹ ವಿಚಕ್ಷಣ ಅಂತ. ಗುರುಗಳು ಹೇಳಿದ್ದಕ್ಕೆ ಸರಿಯಾಗಿ ಶ್ರುತಿ ಸಮ್ಮತವಾಗಿ ಯುಕ್ತಿ ಅನುಸಾರವಾಗಿ ಸ್ವಯಂ ಚಿಂತನೆ ಮಾಡತಕ್ಕಂಥ ಶಕ್ತಿ ಇರಬೇಕು. ಅವನು ಊಹಾಪೋಹ ವಿಚಕ್ಷಣ ಅಂತ ಹೇಳ್ತಾರೆ. ಅಂತಹ ಇದ್ದವ ಮುಮುಕ್ಷು ಅಂತ ಹೇಳಿದರು. ಮುಮುಕ್ಷು ಅದಾನ ಖರೆ, ಬುಭುಕ್ಷು ಅದಾನ. ಸಾಮಗ್ರಿ ಇಲ್ಲ ಅಂದ್ರೆ ಅಗ್ನಿ ಬೇಕು, ಭಾಂಡೆ ಬೇಕು, ಸಾಮಾನು ಬೇಕು ಅಂದ್ರೆ ಅಡುಗೆ ಹಾಕೋದು. ಬರೀ ಬುಭುಕ್ಷು ಇದ್ದರೆ ತೃಪ್ತಿ ಆಗೋದಿಲ್ಲ. ಹಂಗೆ ಅದ್ರ ಜೊತೆಗೆ ಸಾಧನನೂ ಹೆಂಗೆ ಬೇಕು, ಹಂಗೆ ನನಗೆ ನಿರತಿಶಯವಾದ ಸುಖವನ್ನು ದೊರೆಯಬೇಕು ಅನ್ನೋ ಬರೀ ಆಶೆ ಇದ್ದರೆ ಆಗಂಗಿಲ್ಲ. ಆಶೆ ಇದ್ರೆ ಹಂಗಿಲ್ಲ. ಆದರೆ ಸಾಧನೆಯೂ ಬೇಕು ಅಂದ್ರೆ ಆಶೆ ಸಿದ್ಧಿ ಆಕ. ನಮಗೇನರೇ ವಸ್ತು ಖರೀದಿ ಮಾಡಬೇಕಂತ ಆಸೆ ಅದ, ರೊಕ್ಕಿಲ್ಲ ಅಂದ್ರೆ ಏನು ಖರೀದಿ ಮಾಡ್ತೀವಿ? ಬರೋಂಗಿಲ್ಲ. ಸಾಧನ ದುಡ್ಡು. ಹಾಗೆ ನಿರತಿಶಯವಾದ ಆನಂದ ರೂಪ ಮೋಕ್ಷವನ್ನು ಪಡೆಯಲಿಕ್ಕೆ ಇಚ್ಛೆ ಏನೋ ಅದ. ಮುಮುಕ್ಷು ಅದಾನ. ಸಾಧನೆಗಳು ಇರಲಿಲ್ಲ, ಗುರು ಸಿಗಲಿಲ್ಲ, ಹೇಳೋರು ಸಿಗಲಿಲ್ಲ, ಸಮಯ ಇರ್ತಕ್ಕಂಥ ಮನುಷ್ಯನ ಸ್ವತಃ ತನ್ನಲ್ಲಿ ಪ್ರಬಲವಾದ ಇಚ್ಛೆ ಇಲ್ಲ ಅಂದರೆ ಆಗೋದಿಲ್ಲ. ಅದಕ್ಕೆ ಸಾಧನಾನ್ಯ ಆದೌ ಸಾಧನಾನ್ಯತ್ರ ಚತ್ವಾರಿ ಮನೀಷಿಭಿ ಕಥಿತಾನಿ. ಮನೀಷಿಭಿ ಸಾಧನಾನಿ ಅತ್ರ ಈ ಮೋಕ್ಷ ವಿಷಯದಲ್ಲಿ ಮನೀಷಿಭಿ, ಮನೀಷಿ ಅಂದರೆ ಬುದ್ಧಿವಂತರು. ಮತ್ತು ಎರಡನೇ ಅರ್ಥ ಏನಂದ್ರೆ ಆತ್ಮಜ್ಞಾನಿಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠರು. ಅವ್ರು ಏನು ಹೇಳ್ಯಾರ ಅಂದ್ರೆ ಕಥಿತಾನಿ ಹೇಳಿದ್ದಾರೆ. ಏನು? ಚತ್ವಾರಿ ಸಾಧನಾನಿ. ನಾಲ್ಕು ಬೇಕು. ಕಾರಿಗೆ 4 ಗಾಲಿ ಬೇಕು. 2 ಇದ್ದರೂ ನಡೆಯಂಗಿಲ್ಲ, 3 ಇದ್ದರೂ ನಡೆಯಂಗಿಲ್ಲ. 4 ಇರಬೇಕು. ಫುಲ್ ಹವಾನೂ ಇರಬೇಕು. ಹೌದು. ಹವ ಇಲ್ಲಂದ್ರೆ ಗಾಲಿ 4 ಅದಾವ ಖರೆ,
ಏನಾಗಿಲ್ಲ. ಉಳಿಕೆ ಮುಮುಕ್ಷುನೇ ಇಲ್ಲಂದ್ರೆ ಏನು ಮಾಡ್ತಾನೆ? ಸಮಾಧಿ ಷಡ್ ಸಂಪತ್ತಿ ಎಲ್ಲ ಅದಾವ ಖರೆ, ವಿವೇಕದ ವೈರಾಗ್ಯದ. ಮುಮುಕ್ಷು ಹವಾ ತುಂಬಿರ್ಬೇಕು. ಹವಾ ತುಂಬಿತ್ತು ಅಂದರೆ ಪಂಕ್ಚರ್ ಇರಬಾರ್ದು, ಟೈರ್ ಚಲೋ ಇರಬೇಕು, ಒಳಗೆ ಹವಾ. ಅದೇ ತೀವ್ರ ಮುಮುಕ್ಷತ್ವ. ಇವು ವಿವೇಕ ವೈರಾಗ್ಯ ಆಸೆ ಬಿಡಿಸ ಎಲ್ಲ ಅದಾವ ಖರೆ, ಟೈರ್ ಅದಾವ, ಹವಾ ಇಲ್ಲ. ಗುರುಗಳು ಅದಾರ, ಹೇಳೋರು ಅದಾರ, ಕೇಳೋರು ಅದಾರ, ಎಲ್ಲ ಅನುಕೂಲ ಮಾಡ್ಯಾರ. ಅವನದೇ ಇಚ್ಛೆ ಇಲ್ಲ ಅಂದರೆ ಏನು ಮಾಡ್ತೀರಿ? ಇಲ್ಲ. ಅದಕ್ಕಂತಾರೆ ಅವರು ಊಹಾಪೋಹ ವಿಚಕ್ಷಣನಾಗಿರ್ತಕ್ಕಂಥ ತೀವ್ರ ಮುಮುಕ್ಷತ್ವ ಇದ್ದವ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧನ ಬೇಕು. ಅವು ಯಾವುವು ಅಂದ್ರೆ ಹೇಳ್ತಾರೆ, ಆದವು ಅಂದ್ರೆ ಮೊಟ್ಟ ಮೊದಲು ಎಲ್ಲ ಸಾಮಾನ್ಯದ ಅಡುಗೆ ಮಾಡೋದು ಮೊದಲು ಬೆಂಕಿ ಬೇಕು ನೋಡ್ರಿ. ಉಳ್ಕಿವು ಹೆಂಗಾರು ನಡೀತಾವೆ, ಹೆಚ್ಚು ಕಡಿಮೆ ಉಪ್ಪರಿ ಸಪ್ಪರಿ ಹಾಕೋದು, ಬೆಂಕಿನೇ ಇಲ್ಲ ಅಡುಗೆ ಏನು ಮಾಡೋ. ಮೊದಲು ಹೆಂಗೆ ಮುಖ್ಯ ಬೆಂಕಿ ಅದ ಪಾಕ ಮಾಡಲಿಕ್ಕೆ, ಅದರಂತೆ ಆದವು ಮೊದಲ ನಿತ್ಯ ಅನಿತ್ಯ ವಸ್ತು ವಿವೇಕ, ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಆತ್ಮ ಅನಾತ್ಮ, ಇದು ವಿಚಾರ ಮಾಡೋದು. ಊಟ ಸಾಮಾನು ಎಲ್ಲ ತಂದಿಟ್ರೆ ಖರೆ ಅದ್ರಾಗ ನನಗೆ ಯಾವುದು ಹೊಟ್ಟೆ ಜಾಡ್ಸಂಗಿಲ್ಲ, ಶುಗರ್ ಹೆಚ್ಚಂಗಿಲ್ಲ, ಬಿ ಪಿ ನೋಡ್ಬೇಕಿಲ್ಲ. ಮುಂದೆಲ್ಲ ಇಟ್ಟದ್ದೆಲ್ಲ ಎಮ್ಮೆ ಮುಸುರು ತಿಂದಂಗೆ ತಿಂದ್ರೆ ಅದು ಎಮ್ಮೆ ವೇಕ್ ಮಾಡಿ ಗಪ ನೋಡ್ತದೆ. ಹಾಗಲ್ಲ, ಮನುಷ್ಯನ ಅನಂತ ಶಾಸ್ತ್ರ ಅದಾವ. ಅನಂತ ಶಾಸ್ತ್ರ ಎಲ್ಲ ನನಗೆ ಯಾವ ಉಪಯೋಗ ಅದು ನೋಡ್ಬೇಕಲ್ಲ, ಅದು ವಿವೇಕ ಬೇಕು ಮನುಷ್ಯನಿಗೆ. ಇದು ಯಾವುದು ಹಿತವೋ ಅಹಿತವೋ ಅಂತ ವಿಚಾರ ಇತ್ತು ಅಂದ್ರೆ ಅದಕ್ಕೆ ಆಕಳಂತಾರೆ. ಇಟ್ಟುದೆಲ್ಲ ಮುಕ್ಕುದೇನದಲ್ಲ ಎಮ್ಮೆ ಅಂತ. ಅದಕ್ಕೆ ಮನುಷ್ಯ ಹೆಂಗಿರಬೇಕು ಅಂದ್ರೆ ಊಹಾಪೂರ್ವೇಕ್ಷನಾಗಿರಬೇಕು. ಏನು ವಿಚಾರ ಭಾಳ ಮಾಡೋರು ಅದಾರ ರೀ. ಚಂದ್ರಲೋಕ ಬ್ರಹ್ಮಲೋಕ ಎಲ್ಲೆಲ್ಲಿ ಹೋಗ್ಯಾರ ನೋಡ್ರಿ, ಹೋಗ್ಯಾರ. ಪಾತಾಳದಿಂದ ಗುರಿ ಹತ್ತತ್ತು ಹೋಗ್ಯಾರ ಮಂದಿಗೆಲ್ಲ. ಪರಂತು ಅವ್ರಿಗೆ ವಿವೇಕ ಅಂತ ಅನ್ನಂಗಿಲ್ಲ. ಎಲ್ಲವನ್ನರಿದು ಫಲವೇನೆಯ ತನ್ನ ತಾನರಿಯದನ್ನಕ್ಕ. ಎಷ್ಟು ಶಾಣೆ ಆದದೇನಾಯಿತು? ಅದು ಶಾಣೆ ಅಂತಾನೆ. ಶಾಣೆ ಅನ್ನಂಗಿಲ್ಲ. ಎಷ್ಟು ಗಳಿಸಿದೆ ಕಳ್ಕೊಳ್ಳೋದೇ ಗಳಿಸಿದೆ, ಉಳಿಯೋದೆಲ್ಲಿ ಗಳಿಸಿದೆ. ಉಳಿಯೋದು ಗಳಿಸೋನಿಗೆ ವಿವೇಕಿ ಅಂತ. ಹೌದಲ್ರಿ? ಅವನಿಗೆ ವ್ಯಾಪಾರಿ ಅಂತ. ಚಂತನ ವ್ಯಾಪಾರ ಮಾಡಿದ ಹೊಟ್ಟೆ ಮಣಿಗೆ ಲೆಕ್ಕ ಹಾಕಿದ್ರೆ ಎಷ್ಟು ರೊಕ್ಕ ಕೊಡ್ತಾ ಅಂದಿದ್ದ, ಅಷ್ಟು ರೊಕ್ಕ ಬಂತು, ಅವನಿಗೆ ಕೊಟ್ಟ ಕುಂತ ಗಂಟೆ. ಅವನಿಗೆ ವ್ಯಾಪಾರ ಏನಂಗಿಲ್ಲ, ಲಾಭ ಮಾಡೋದು ವ್ಯಾಪಾರಿ ಅಂತ. ಹಂಗೆ ಜಗತ್ತಿನೊಳಗೆ ಇವೆಲ್ಲ ವಿಚಾರಗಳು ಲಾಭದ್ದಿಲ್ಲ. ಎಲ್ಲ ವಿಚಾರ ಮಾಡ್ತಾರೆ ಜನ, ಬಹುಜನ ವಿಚಾರ ಮಾಡ್ತಾರೆ. ಪರಂತು ಆ ವಿಚಾರಗಳು ಏನಪ್ಪ ಅಂದ್ರೆ ಆತ್ಮಕಲ್ಯಾಣ ಆಗುವುದಿಲ್ಲ. ಮತ್ತು ಆತ್ಮಕಲ್ಯಾಣ ಆಗಲಿಕ್ಕೆ ಏನು ಮಾಡಂತೀರಿ? ಅದೊಂದು ವಿಚಾರ ಮಾಡಿ. ವಿಚಾರದಾಗ ಒಂದು ವಿಚಾರ ಇರ್ತವೆ ಬೇರೆ. ಏನು? ನಿತ್ಯ ಅನಿತ್ಯ ವಿಚಾರ. ಇಡೀ ದಿನ ಮಾಡಿದಿ, ಇದು ನೋಡೋಕೆ ಚಲೋ ಅದ ಇಲ್ಲೋ, ತಿನ್ನೋಕೆ ಚಲೋ ಅದ ಇಲ್ಲೋ, ಉಣ್ಣೋಕೆ ಚಲೋ ಅದ, ಇದೇ ವಿಚಾರ ಮಾಡಿದ್ದೀನಿ. ಹೌದಲ್ರಿ? ಇದ್ರ ಬಿಟ್ಟು ಮತ್ತೆ ವಿಚಾರ ಮಾಡಿಲ್ಲ. ಯಾವುದು ಉಳ್ಳಿ, ಯಾವುದು ತೊಳ್ಳಿ, ಯಾವುದು ನುಂಗ್ಲಿ, ಯಾವುದು ಉಳ್ಳಿ, ಇದ್ರ ವಿಚಾರ ಮಾಡಿದಲ್ಲಪ್ಪ. ಆ ವಸ್ತುವಿನ ಉಪಯೋಗ ವಿಚಾರ ಮಾಡಿದೆ, ವಸ್ತುವಿನ ವಿಚಾರ ಮಾಡಿಲ್ಲ. ಈ ರೂಪ ಚಂದದ, ಇದು ಉಪಯೋಗ ವಿಚಾರ ಮಾಡಿದೆ, ವಸ್ತುವಿನ ವಿಚಾರ ಮಾಡಿಲ್ಲಲ್ಲ. ಆ ವಸ್ತುವಿನ ವಿಚಾರ ಮಾಡೋಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ವಿವೇಕ ಅಂತಾರೆ. ಅದರ ಉಪಯೋಗ ವಿಚಾರ ಮಾಡೋದಕ್ಕೆ ವಿಚಾರ ಅಂತಾರೆ. ಸಾಮಾನ್ಯ ಬುದ್ಧಿ ಏನಿಲ್ಲ, ಎಲ್ಲರೂ ಮಾಡ್ತಾರೆ. ದನನೂ ಮಾಡ್ತಾರೆ, ಮುಸಿ ನೋಡ್ತದೆ ಬಿಡ್ತದೆ, ಬಡಿಗೆ ನೋಡ್ತದೆ ಓಡ್ತದೆ, ಅದೇನು ವಿಚಾರ ಅಂತಾರೆ. ಅದಕ್ಕೆ ವಿಚಾರ ಅಂತ ಅದಕ್ಕೆ ಅಂತಾರೆ ಅಂತ ಕೇಳಿದ್ರೆ, ಎದರಿಂದ ನನ್ನ ಜನ್ಮ ಮರಣ ನಿವೃತ್ತಿಯಾಗುತ್ತದೆ. ಆ ಜನ್ಮದಿಂದನೇ ದುಃಖ ಚಾಲುವಾಗ್ಯದ. ಇದರ ವಿಚಾರ ಬೇಡ. ಅದಕ್ಕಂತಾರೆ ಅವರು ಶಾಸ್ತ್ರ ಮೊದಲು ನಿತ್ಯ ಅನಿತ್ಯ ವಿಚಾರ.
ನಿತ್ಯ ಅನಿತ್ಯ ಅಂದರೆ ಏನು ರೀ? ಅಭಾವ ಚತುಷ್ಟಯ ವಿಲಕ್ಷಣತ್ವ, ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯ ಭಾವ, ಅತ್ಯಂತ ಇವರವಲ್ಲ. ಮೊದಲಿಲ್ಲವೆಂಬ, ಆಮೇಲೆ ಇಲ್ಲವೆಂಬ, ಒಂದರೊಳಗೆ ಒಂದಿಲ್ಲವೆಂಬ, ಎಂದೂ ಇಲ್ಲೆಂಬ ಇವು ಅದಾವ. ಯಾವುದಕ್ಕೆ ಇವು ಅನ್ವಯವಾಗುವುದಿಲ್ಲವೋ, ಯಾವುದಕ್ಕೆ ಇದು ಅನ್ವಯವಾಗುವುದಿಲ್ಲವೋ, ಸ್ವರೂಪ ಕುರೂಪ, ಕುರುಡನಿಗೆ ಅನ್ವಯನೇ ಆಗಂಗಿಲ್ಲ. ಅವನಿಗೆ ಕಣ್ಣೇ ಇಲ್ಲ. ಕಣ್ಣಿದ್ದವನಿಗೆ ಚಲೋ ಕೆಟ್ಟ ಅನ್ಭವ. ಸ್ವರೂಪ ಕಣ್ಣೇ ಇಲ್ಲ, ಅವನಿಗೆ ಏನು ಹೇಳ್ತೀರಿ? ಅನ್ವಯನೇ ಇಲ್ಲ ಅವನಿಗೆ. ಕುರುಡನ ಇದು ಚಲೋ ಇಲ್ಲ, ಚಂದ ಕಾಣಂಗಿಲ್ಲ, ಕಾಣಕ್ಕೆ ಕಣ್ಣೇ ಇಲ್ಲ, ಏನು ಕಾಣ್ತಾನೆ? ಅದಕ್ಕೆ ಈ ಜಗತ್ತಿನೊಳಗೆ ಏನಪ್ಪ ಅಂತಂದ್ರೆ ನಿತ್ಯ ಅನಿತ್ಯ ಇದನ್ನು ವಿವೇಕ ಮಾಡಬೇಕು. ಅದಕ್ಕೆ ವಿವೇಕ ಅಂತ ಕರ್ತಾರೆ. ಯಾವುದು? ನಿತ್ಯ ವಸ್ತು ಯಾವುದು, ಅನಿತ್ಯ ವಸ್ತು ಯಾವುದು, ಯಾವುದು ಇಲ್ಲೆಂಬ ಶಬ್ದಕ್ಕೆ ಯೋಗ್ಯವೇ ಇಲ್ಲವೋ, ಅಧಿಕರಣವೇ ಆಗುವುದಿಲ್ಲವೋ, ಅದಕ್ಕೇನಂತಾರೆ? ನಿತ್ಯ ಅಂತ. ಯಾವುದೇ ಇರಲಿ, ಅದು ಪ್ರಾಕ್ ಇರಲಿ, ಪ್ರಧ್ವಂಸ ಇರಲಿ, ಅನ್ಯೋನ್ಯ ಇರಲಿ, ಅತ್ಯಂತ ಇರಲಿ, ಅದು ಅನ್ನಕ್ಕೆ ಬರೋಂಗಿಲ್ಲ. ಆದಾವಂತೇಚ ಎನ್ನಾಸ್ತಿ ವರ್ತಮಾನೇ ತತ್ತತ. ಇದು ಅಲ್ಲಿ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ನಿತ್ಯ ಅನಿತ್ಯ, ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ, ಇವು ಏನಪ್ಪ ಅಂತ ಕೇಳಿದರೆ ವಿಲಕ್ಷಣವಾಗಿ ಇದರ ಸ್ಪರ್ಶ ಇಲ್ಲದೆ ಯಾವುದು ಸದಾ ಇರ್ತದೆ. ಅದಕ್ಕೇನಂತಾರೆ? ನಿತ್ಯ ಅಂತ. ವಿಚಾರ ಮಾಡು, ಜಗತ್ತಿನೊಳಗೆ ಎಷ್ಟು ನಿನಗೆ ಈಗ ಸಂಸ್ಪರ್ಶಕ್ಕೆ ಬಂದಾವ. ಕಣ್ಣಿಗೆ, ಕಿವಿಗೆ, ಸಮಸ್ತ ಇಂದ್ರಿಯಗಳಿಗೆ, ಮನಸ್ಸಿಗೆ ಎಷ್ಟು ವಸ್ತುಗಳು ನಿನಗೆ ಸಂಪರ್ಕ ಆಗ್ಯಾವ. ಅವಳ ಬಗ್ಗೆ ವಿಚಾರ ಮಾಡು. ಮೊದಲಿತ್ತೇನು, ಆಮೇಲೆ ಇರ್ತದೇನು, ಮುಂದಿರ್ತದೇನು, ವಿಚಾರ ಮಾಡಿ. ಇಲ್ಲದು ಇಲ್ಲ. ಅವೆಲ್ಲ ಅಭಾವ ಚತುಷ್ಟ ವಿಲಕ್ಷಣ ಇದೆ. ಏನು? ನಾಮ, ರೂಪ, ಶಬ್ದ, ಸ್ಪರ್ಶ. ಜಗತ್ತಂದರೆ ಇದೆ. ಜಗತ್ತಂದರೆ ಇದೆ. ಇವೆಲ್ಲ ಕೂಡುವುದಕ್ಕೆ ಏನಪ್ಪ ಅಂದರೆ ಜಗತ್ತಂದೇನು. ಎಲ್ಲಿ ನಾಮ, ರೂಪ, ಶಬ್ದ, ಸ್ಪರ್ಶ, ರಸಗಂಧ, ಅದು ಜಗತ್ತಂದಿವೆ. ಇವು ಮೊದಲು ಇಲ್ಲ, ಕೊನೆಗೂ ಇಲ್ಲ. ವಿಚಾರ ಮಾಡಿದ್ರೇನಪ್ಪ ಅಂದರೆ ಒಂದರೊಳಗೆ ಒಂದಿಲ್ಲ. ಇನ್ನಷ್ಟು ವಿಚಾರ ಮಾಡಿದ್ರೆ ಎಂದೂ ಇಲ್ಲ. ಆದ್ದರಿಂದ ಏನದ? ಇದು ಅನಿತ್ಯ. ಅದ ಅನಿತ್ಯ. ಸಾಪೇಕ್ಷ ದೃಷ್ಟಿಯಿಂದ ಈ ಕೋಲೆ ಆ ಕೋಲೆಗಿಲ್ಲ, ಆ ಕೋಲೆ ಎಲ್ಲ ಕೋಲ್ಯಾಗ ಏನಪ್ಪ ಅಂದ್ರೆ ಆಕಾಶ ಅದ. ಹೀಗೆ ಯಾವ ಮನುಷ್ಯನು ನಾಮ ರೂಪಗಳಲ್ಲಿ, ಶಬ್ದ, ಸ್ಪರ್ಶ, ರಸಗಂಧಗಳಲ್ಲಿ, ಇವುಗಳೆಲ್ಲ ಕೂಡಿಕೊಂಡಿರುವಂಥ ಪ್ರಪಂಚದಲ್ಲಿ ಏನದ? ನಾಮರೂಪೇ ವ್ಯಾಕರವಾಣಿ. ಅದರೊಳಗೆ ಏನಪ್ಪ ಅಂದ್ರೆ ಯಾವಾಗಲೂ ಇರುವುದು ಯಾವುದದ? ಅದು ನಿತ್ಯ. ಮನೆ ಕಟ್ಟೋಕ್ಕಿಂತ ಮೊದಲೂ ಆಕಾಶದ, ಮನೆ ಕಟ್ಟದಾಗೂ ಆಕಾಶದ, ಮನೆ ಬಿದ್ದ ಮೇಲೂ ಆಕಾಶ. ಹಾಗೆ ಜಗತ್ತು ಹುಟ್ಟೋಕ್ಕಿಂತಲೂ ಮೊದಲು ಯಾವುದದ? ಜಗತ್ತು ನಾಶ ಆದಮೇಲೆ ಯಾವುದದ? ಜಗತ್ತು ಇದ್ದಾಗಲೂ ಕೂಡ ಕಾಣಲಾರ್ದಂಗೆ ಗೊತ್ತಾಗ್ದಂಗೆ ಯಾವುದದ? ಅದಲ್ಲ, ಅದು ಬ್ರಹ್ಮನಿತ್ಯ. ಹಾಗೇನಪ್ಪ ಅಂದ್ರೆ ನಾಮರೂಪಗಳು ಇವು ಇಲ್ಲ ಅಂದರೆ ಜಗತ್ತಿಲ್ಲ. ಮೊದಲೇ ಹುಟ್ಟುಕಿತ್ತಾದ ಮೊದಲಿಲ್ಲ, ನಾಶ ಆದಮೇಲೆ ಇಲ್ಲ, ಒಂದು ರೂಪ ಒಂದರೊಳಗಿಲ್ಲ, ಒಂದರ ನಾಮ ಒಂದರೊಳಗಿಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ಈ ವಿಚಾರ ಮಾಡುವುದೇ ಜಗತ್ತಿನಲ್ಲಿ ಯಾವುದು ಎಲ್ಲ ಸಮಯದಲ್ಲಿ ಕಾಲದಲ್ಲಿ ಇರುವುದೋ ಅದು ನಿತ್ಯ, ಯಾವುದು ಇಲ್ಲವೋ ಅದು ಅನಿತ್ಯ. ಯಾವ ಮನುಷ್ಯನೂ ಕೂಡ ಪರ್ಮನೆಂಟ್ ನೌಕರಿನೇ ಕೇಳ್ತಾನೆ, ಟೆಂಪ್ರರಿ ಯಾರೂ ಕೇಳಂಗಿಲ್ಲ. ಹೊಲ ಮಾರ್ಕೊಂಡು ಪರ್ಮನೆಂಟ್ ಆಗ್ತಾನೆ, ಬಂಗಾರ ಮಾಡ್ಕೊಂಡು ಪರ್ಮನೆಂಟ್ ಆಗ್ತಾನೆ, ಟೆಂಪ್ರರಿ ಯಾರೂ ಅಲ್ಲ ಅಂತ. ಹಾಗಾದರೆ ಈ ಜಗತ್ತಿನ ಸಮಸ್ತ ನಾಮರೂಪಗಳು ಟೆಂಪ್ರರಿ ಅದಾವೆ.
ಪರ್ಮನೆಂಟ್ ಯಾವುದದ? ಬ್ರಹ್ಮ ಆತ್ಮ ಸಚ್ಚಿದಾನಂದ ಆನಂದಂ ಬ್ರಹ್ಮ. ಅದು ನಿತ್ಯ ಅದ. ನಿತ್ಯಂ ಅನೇಕ ಸಮವೇತತ್ವ. ಯಾಕೆ? ಏಕಂ ಅನೇಕ ಸಮವೇತತ್ವ ನಿತ್ಯ. ನಿತ್ಯ ಅಂತ ಹೇಳ್ಕಂತಾರೆ ಒಂದಿರಬೇಕು, ಅನೇಕದರೊಳಗಿರಬೇಕು. ಹೆಂಗೆ ಜಾತಿ ಹೇಳ್ತಾರೆ ನಾಯಕರು. ಹಾಗೆಪ್ಪ ಅಂದ್ರೆ ಅದೇನದ? ಅನಂತ ನಾಮರೂಪದಲ್ಲಿ ಘಟದೊಳಗೆ ಘಟತ್ವ ಎಲ್ಲದರ ಅನಿಸುತ್ತದೆ. ಹಾಗೆ ಸಮಸ್ತ ನಾಮರೂಪಗಳಲ್ಲಿ ಬ್ರಹ್ಮತ್ವ ಏನದ? ಅನಿಸುತ್ತದೆ. ಸತ್ತು ಚಿತ್ತು ಆನಂದ ಇದು ಅನಿಸುತ್ತದೆ. ಅದಕ್ಕೇನಪ್ಪ ಅಂತ ಕೇಳಿದರೆ, ಹೀಗೆ ಯಾವ ವಿಚಾರ ಮಾಡ್ತಾನೆ, ಯಾವ ತಿಳಿತಾನೆ? ಸಮಸ್ತ ನಾಮರೂಪಗಳು ಏನಪ್ಪ ಅಂತ ಕೇಳಿದರೆ ಅದು ಅದಂತೆ ಇದರ ಉಪಯೋಗ. ಅದರೊಳಗೆ ಇದು ಬೆರ್ತದಂತೆ ಇದೆ. ಮಣ್ಣಿನೊಳಗೆ ಅದು ಅಸ್ಥಿ ಅಂತ, ಘಟದೊಳಗೆ ಅಸ್ಥಿ ಅಂತ ಬೆರ್ತದಂತೆ ಘಟ ಉಪಯೋಗ ಇದೆ. ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ಭಾತಿ ಅದರೊಳಗೆ ಬೆರ್ತದಂತೆ ನಮ್ಗೆ ಕಾಣಕತ್ತೆ. ಅದು ಪ್ರಿಯ ಅದರೊಳಗೆ ಅದಂತೆ ನಮ್ಗೆ ಬೇಕಾಗಿದೆ. ಇಲ್ಲಾಂದ್ರೆ ಬೇಕಾಗಿಲ್ಲ. ಎಲ್ಲಿ ಅಸ್ಥಿ ಭಾತಿ ಪ್ರಿಯಗಳು ಇಲ್ಲವೋ ಅಲ್ಲಿ ಏನಪ್ಪ ಅಂತ ಕೇಳಿದ್ರೆ ಆಗಂಗಿಲ್ಲ. ಅದ ಭೂತ ನಿಮಗೆ ಬೇಕಾಗಿದೆ ಬೇಡಾಗಿದೆ. ಭೂತನೇ ನಾವು ನೋಡೇ ಇಲ್ಲದ, ಏನು ಮಾಡಬೇಕು? ನಮ್ಗೆ ಗೊತ್ತೇ ಇಲ್ಲ. ಅಸ್ಥಿನೇ ನಮ್ಗೆ ಗೊತ್ತಿಲ್ಲ, ಏನು ಉಪಯೋಗ? ಯಾವುದರಲ್ಲಿ ಅಸ್ಥಿ ಅನ್ನತಕ್ಕಂಥದ್ದು ಬರ್ತದೆ, ಭಾತಿ ಅನ್ನೋದು ಇರ್ತದೆ, ಪ್ರಿಯ ಅನ್ನೋದು ಇರ್ತದೆ, ಅದ್ರ ಬಗ್ಗೆ ನಾವು ಅಪೇಕ್ಷೆ ಮಾಡ್ತೀವಿ, ಪ್ರೀತಿ ಮಾಡ್ತೀವಿ, ಬೇಡಾದ್ರೆ ದ್ವೇಷ ಮಾಡ್ತೀವಿ. ಇವೆಲ್ಲ ಪ್ರವೃತ್ತಿ ನಿವೃತ್ತಿಗಳು ಯಾರು ಆಗಬೇಕಾದ್ರೆ ಅವನಿಗೆ ಅಸ್ಥಿ ಭಾತಿ ಪ್ರಿಯ ಜ್ಞಾನ ಆಗಬೇಕು. ಅದಕ್ಕೆ ಹೇಳ್ತಾರೆ ಅವರು, ಇದೇ ವಿವೇಕ. ಏನು? ಯಾವುದು ನಾಸ್ತಿ ಅದ ಅದು ಯಾರು ಬೇಡ. ಇದನ್ನು ಯಾವುದು ಅಸ್ಥಿ ಅದ ಅದು, ಯಾವುದು ಸತ್ಯ ಅದ ಅದು, ಯಾವುದು ಮಿಥ್ಯೆ ಅದ ಅದರ ವಿಚಾರ ಮಾಡಬೇಕು. ಏನಪ್ಪ? ಇದಕ್ಕೆ ವಿವೇಕ ಅಂತ. ವಿವೇಕ ಅಂದ್ರೆ ವಿವೇಕ ಇಲ್ಲದೇ ವ್ಯವಹಾರ ನಡೆಯಂಗಿಲ್ಲ. ಅದು ಪ್ರಪಂಚದ ವಿವೇಕ ಇರಬೇಕು ಅಥವಾ ಪರಮಾರ್ಥ ವಿವೇಕ ಇರಬೇಕು. ಇರಬೇಕು. ತಿಳಿಯದೇ ಇಲ್ಲ ನಿನಗೆ. ತಲೆ ಇದ್ದವ್ರು ಯಾರು ಅದಾರ ಜಗತ್ತಿನಾಗ? ತಲೆ ಇದ್ರೆ ಮನುಷ್ಯ ಹೆಂಗಿರ್ತಾನೆ? ಎಲ್ಲರಿಗೂ ತಿಳಿಯೋದು. ತಲೆ ಇಲ್ಲದು ಬರೀ ಒಲಿ ಅದು. ವಿವೇಕ ಇಲ್ಲದ್ರೆ ತಿಳಿಯಲ್ಲದು ಒಲಿ. ಎಲ್ಲ ಕಡೆಗೆ ಹಾಕಿ ಉರಿಸ್ತಾರೆ ನೋಡಿ ಒಲಿ. ಎಲ್ಲ ಕಡೆಗೆ ಇರ್ತಾವೆ ಅದ್ರಾಗ. ಹಂಗೆ ಇದನ್ನು ಎಲ್ಲನೂ ಮಾಡೋದು. ಅದಕ್ಕೆ ಏನು ಗೊತ್ತಿಲ್ಲ, ಚಲೋನು ತಿಂತದೆ, ಕೆಟ್ಟ ತಿಂತದೆ, ಚಲೋನು ಮಾಡ್ತಾರೆ. ಒಲಿ ಅಂತಾರೆ, ತಲೆ ಅನ್ನಂಗಿಲ್ಲ. ಅದಕ್ಕೆ ತಲೆ ಅಂತ ಅದಕ್ಕಂತಾರೆ ಯಾವುದು ಹಾಕಬೇಕು ಅದೇ. ಹಾಂ, ಯಾವ ಕಟ್ಟಿಗೆ ಆ ಕಟ್ಟಿಗೆ ಅದಕ್ಕೆ ಒಲಿ ಅಂತಾರೆ, ಅದಕ್ಕೆ ತಲೆ ಅಂತಾರೆ. ಶಾಸ್ತ್ರದೇ ಹೇಳಿದ್ರು ವಿವೇಕ. ವಿಚಾರ ಇಲ್ಲದವ್ರು ಯಾರಿದ್ದಾರೆ? ಕೆಟ್ಟಿರಬೇಕು. ಯಾರಿಗೆ ಉಣ್ಣು ವಿಚಾರ, ಗಳಿಸೋ ವಿಚಾರ ಇರ್ತದೆ, ಅದಕ್ಕೆ ವಿಚಾರ ಅಂದಿಲ್ಲ. ವಿವೇಕ ಅಂದರೆ ಸತ್ಯ ಅಸತ್ಯಗಳ, ನಿತ್ಯ ಅನಿತ್ಯಗಳ ಇದು ವಿಚಾರ ಮಾಡ್ತಕ್ಕಂಥ ಕೆಪ. ಅದಕ್ಕೆ ಪರಿಗಣ್ಯತೆ. ನಿತ್ಯ ಅನಿತ್ಯ, ಆಮೇಲೆ ಸತ್ಯ ಅಸತ್ಯ ಇವುಗಳಿಗೆ ವಿಚಾರ ಮಾಡೋದಕ್ಕೆ ವಿವೇಕ ಇತಿ ಪರಿಗಣ್ಯತೆ ಅಂದ್ರೆ ಒಪ್ತಾರೆ. ಇದಕ್ಕೆ ಪರಿಗಣ್ಯತೆ ಅಂದರೆ ಇದಕ್ಕೆ ಕರೆದಾರ, ಇದಕ್ಕೆ ವಿವೇಕ ಅಂತ ಕರೆದಾರ. ಅದರಲ್ಲಿ ಇದು ಭಾಳ ಖಾರ, ಇದು ರುಚಿ ಅಂತ ಹಿಂಗಲ್ಲ. ಇದನ್ನು ವಿವೇಕ ಮಾಡೋರಲ್ಲ. ಸತ್ಯ ಅಸತ್ಯದ, ನಿತ್ಯ ಅನಿತ್ಯದ ವಿಚಾರ ಅದಕ್ಕೆ ಮಾಡೋರಿಗೆ ವಿಚಾರ ವಿವೇಕ ಅಂತ ಕರೆದಾರ. ಇಂಥದ್ದು ಒಂದು ವಿವೇಕ ಮೊದಲು ಬೇಕು ನೋಡಪ್ಪ. ಫಸ್ಟ್ ಏನಪ್ಪ ಅಂದರೆ ವಿವೇಕ. ಯಾವ ಗಾಡಿನೂ ಕೂಡ ಮಟ್ಟು 100ದಾಗ ಓಡಂಗಿಲ್ಲ, ಮೊದಲು 0ದಾಗೆ ಓಡ್ತಾವೆ. ಸ್ಟಾರ್ಟ್ ಮಾಡಿದ ಕೂಡಲೇ ಸ್ಟಾರ್ಟ್ ಮಾಡಿ 0ದಾಗೆ ಇರ್ತಾವೆ ಗಾಡಿ ಎಲ್ಲ. ಹೆಂಗೆ ನೀವು ಹಿಂಗೆ ಮಾಡ್ತೀರಿ ಓಡ್ತಾವೆ. ಹಾಗೆ ಮಟ್ಟು ಸ್ಟಾರ್ಟ್ ಅಧ್ಯಾತ್ಮ ಆಗೋದೇ ಇಲ್ಲಿಂದೆ. ವಿವೇಕ ಇಲ್ಲಾಂದ್ರೆ ಏನಿಲ್ಲ, ಏನೂ ಇಲ್ಲ. 2 ಸಲ ಬರೆದು ಅಂತ ಬರೆಯೋಕ್ಕೆ ಬರಲಿ ಅಂತ ಸಾಲಿ ಏನು ಕಲಿಸ್ಬೇಕ್ರಿ? ಅದಕ್ಕೆ ಮೊದಲು ಏನು ಪಕ್ಕ ಕಲಿಬೇಕಲ್ಲ. ಹೀಗೆ ಬರೆಯೋದ್ರೆ ಅವ್ನು ಹೀಗೆ ಬರೀತಾನೆ.
ಶಾಣೆದು ಮನೆಗೆ ಹೋಗಪ್ಪ ಅಂತ. ಹಾಗೆ ಸತ್ಯಾಸತ್ಯ ನಿತ್ಯ ವಿವೇಕ ಮಾಡುವುದು ಅಂದ್ರೆ ಮೊದಲು ಚಾಲು ಬೆನ್ನೈತಿ ಸರಿ ಮೊದಲು ಕಲಿಸಿದ್ರೆ ಅದು ಪ್ರಾರಂಭ ಅದ ಫೌಂಡೇಶನ್ ಅಂತಿಲ್ಲ ಅದಕ್ಕೆ, ಅದು ಫೌಂಡೇಶನ್ ಅದು ಗಟ್ಟಿ ಆಯಿತು ಅಂದ್ರೆ ಮುಂದೆ ಏನಾರು ಮಾಡಿರಿ. ಎರಡನೇದೇನು ಇಹ ಮೂತ್ರ ಫಲಭೋಗ ವಿರಾಗ. ಆಮೇಲೆ ವಲ್ಲ ಹೌದಲ್ಲ, ವಲ್ಲ ಅನ್ನೋದಿಲ್ಲ ಮನುಷ್ಯನಿಗೆ, ಅಲ್ಲ ಅನ್ನೋದು ಬೇರೆ, ವಲ್ಲ ಅನ್ನೋದು ಬೇರೆ. ತನಗೆ ಬೇಕಾದ ಬೇಡದ ಅಲ್ಲ ಅಂತ, ಮತ್ತು ಬೇಕಾದಕ್ಕೆ ತಿಳಿ ಅಂತ. ವಲ್ಲ ಅನ್ನೋದು ಬೇರೆ, ಏನೂ ಅಲ್ಲ. ಅಲ್ಲ ಅಂದೆ ಅಂದರೆ ಇದು ಅಲ್ಲ ಮತ್ತೊಂದು ಹೌದು ಅನ್ನೋದು ಅದ. ವಲ್ಲ ಅದು ಇಲ್ಲರಿ, ವಲ್ಲ ಅಂದ್ರೆ ಒಲ್ಲೆ, ನಾವು ಉಣಕ್ಕೆ ವಲ್ಲ, ನಾವು ಉಣೋದೇ ಇಲ್ಲ ವಲ್ಲ. ಅಲ್ಲ ಅಂದೆ ಅಂದರೆ ಇದು ಅಲ್ಲ ಮತ್ತೊಂದು ಬೇಕಂತೀವಿ ಅಂತ ಅರ್ಥ. ಅದಕ್ಕೆ ಅರ್ಥ ಇಲ್ಲಿ ಅಲ್ಲ ಅನ್ನೋದು ಅಲ್ಲಿ ವಲ್ಲ, ಏನು ಏನೂ ಅಲ್ಲ, ಇದು ವೈರಾಗ್ಯ. ಬೇಕಾದದ್ದು ತಾ ಅನ್ನೋದು ಬೇಡ, ಅದು ಬೇಡ ಅನ್ನೋದು ಹಿಂಗೆ ಅಲ್ಲ. ಅದಕ್ಕಂತಾರೆ ಅವರು ಇಹ ಅಮೂತ್ರ. ಭಾಳ ಮಂದಿ ಇದು ಅಲ್ಲ ಅಂತಾರೆ, ಅದು ಬೇಕಂತ, ಅದು ಬೇಕಂತಾರೆ. ವಲ್ಲ ಅನ್ನಂಗಿಲ್ಲ, ಇದು ಇಲ್ಲ ಅಂತ, ಅದು ಬೇಕಂತ. ಹೀಗೇನಪ್ಪ ಅಂತ ಕೇಳಿದ್ರೆ ಇದು ಯಾವುದು ಇರಬಾರ್ದು ಅಂತಾರೆ. ಇಹ ಅಮೂತ್ರ ನೋಡಿರಿ, ಇಹ ಅಮೂತ್ರ ಎರಡು ಅರ್ಥ ಅದ ರೀ, ಮಜಾ ಅದ. ಇಹ ಅಂದ್ರೆ ಸ್ವರ್ಗ, ಅಮೂತ್ರ ಊಟಕ್ಕೆ ಕುಂತಾಗ ನಾನು ತಾಟ ಬಿಟ್ಟು ಅವನದೇನು ಹಚ್ಚಿದ್ರೆ ಇದು ಅಲ್ಲ ಅದು ಬೇಕಂತೇವೆ ನೋಡ್ರಿ. ಇನ್ನೊಬ್ರು ತಾಟ್ ನೋಡಿದ್ರಿ ಅಂದ್ರೆ ನಮ್ಮ ತಾಟ್ನಾಗ ಏನದ ಉಣಿದು ಬಿಡ್ಕೊಂಡು ಇನ್ನೊಬ್ರು ತಾಟ್ ನೋಡ್ತಾರಲ್ರಿ, ಅವು ಅಲ್ಲನವ್ರಲ್ರಿ, ಇಲ್ಲನವ್ರು ಅಂತ. ಅದೇ ಇಲ್ಲ ನಮ್ಗೆ, ಅದು ಇದ್ದರೂ ತೋರ್ತೇವೆ. ಇದು ಶಬ್ದ ಭಾಳ ವಿಚಿತ್ರ ಅದಾವೆ. ಅದಕ್ಕೆ ಇಹ ಮೂತ್ರ, ಎಲ್ಲಿವಲ್ಲ ಅಲ್ಲಿವಲ್ಲ, ಇದೂ ಅಲ್ಲ ಅದೂ ಅಲ್ಲ. ಇಹ ಮೂತ್ರ ಅಂದರೆ ಏನು ರೀ? ಇವತ್ತು ಅಲ್ಲ ನಾಳೆಗೆ ಬೇಕಾ? ಈಗ ಹೊಡೆದು ಬದಿ ಇವಲ್ಲ ನಾಳೆಗೆ. ಎಷ್ಟೋ ಮಂದಿ ಬೆನ್ನಕ್ಕೆ ಹೋದ ಕಾಲಕ್ಕೆ ಹೊಟ್ಟೆ ತುಂಬಿತ್ತು, ಆಸೆ ಉಳಿದಿತ್ತು ಅಂದ್ರೆ ಒಂದು 2 ಲಡ್ಡು ಕಿಶೆದು ಹಾಕೊಂಡ್ಬರ್ತಾವೆ ನಾಳೆಗಂತ. ಅದಕ್ಕೆ ಅಂತಾರೆ ಅವರು ಇವೆರಡೂ ಹೋಗ್ಬೇಕು. ಈಗೂ ಅಲ್ಲ, ಈಗ ಹೊಟ್ಟೆ ತುಂಬಿದ್ರೆ ಈಗೇನಿಲ್ಲ, ನಮ್ಮ ತಾಟ ತೆಗೆದಿಡ್ರಿ ಮಧ್ಯಾಹ್ನ ಕುಣ್ತೇವೆ ಅಂದ್ರೆ ಏನು ಮಾಡೋದು? ಈಗಲ್ರಿ, ಈಗಲ್ಲ ಮತ್ತು ಸಾಯಂಕಾಲಕ್ಕೆ ಇದು ಇರಬಾರ್ದು, ಯಾವಾಗೂ ಇರಬಾರ್ದು ಅಂತಾರೆ ಅವ್ರು. ಹೆಂಗೆ ಮಜಾ ಅದ, ಹೆಂಗೆ ಅಂತಾರೆ, ಇಲ್ಲೇನೂ ಅಲ್ಲ ಅಲ್ಲೇನೂ ಅಲ್ಲ, ಈಗೂ ಅಲ್ಲ, ಒಟ್ಟು ವಲ್ನ ಈಗ ಆಗೋದಿಲ್ಲ. ದೇಶಾಂತರ, ಕಾಲಾಂತರ, ಸಮಯಾಂತರ. ನಮಗೆ ಸಮಯ ನೋಡಿ ವಲ್ಲ ಅಂತೇವೆ, ಎಲ್ಲರಿಗೂ ವಲ್ಲ ಅಂತೇವೆ. ಒಂದು ದೇಶದ ಟೈಮ್ಗೆ ವಲ್ಲ ಅಂತೇವೆ, ಎಲ್ಲ ವಲ್ಲ ಅಂತೇವೆ. ಒಂದು ಸಾಮಾನು ವಲ್ಲ ಅಂತೇವೆ, ಎಲ್ಲ ವಲ್ಲ ಅಂತೇವೆ. ಅಲ್ಲ ನಾವು ಸಿಹಿ ತಿನ್ನಂಗಿಲ್ಲ, ಖೀರು ಹಾಕ್ರಿ ಅದು ಅಲ್ಲ. ಜಾಮೂನು ಅಲ್ಲ, ರಸಗುಲ್ಲ ಬೇಕು, ರಸಗುಲ್ಲ ಅಲ್ಲ, ಬಾಲುಶಾನೆ ಅರ್ಥ ಅಲ್ಲ. ಒಂದು ವಲ್ಲ ಅಂದರೆ ಇನ್ನೊಂದು ಇರ್ತದೆ. ಅವ್ರಂತಾರೆ ಇಲ್ಲ, ಇಲ್ಲ ಅನ್ನೋದಲ್ಲ ವಲ್ಲ. ಮನುಷ್ಯನಿಗೆ ಇಲ್ಲದಕ್ಕೆ ವಲ್ಲ ಅನ್ನೋದು ಬೇಡ, ಇಲ್ಲದಕ್ಕೆ ವಲ್ಲೆ ಸರ್ವಜ್ಞ, ಅದಿರಬಾರ್ದು. ಅದಕ್ಕೇನಂದ್ರೆ ಅಂತ ಕೇಳಿದ್ರೆ ಅವರು ಇಹ ಮೂತ್ರ ಫಲ ಅದ್ರ ಫಲ ಏನದ ಅದು ಭೋಗ, ಅನುಭವಿಸೋದು. ಭೋಗ ಅಂದರೆ ಏನು? ಅನುಭವಿಸೋದು. ತಾನು ಮಾಡಿದ ಕರ್ಮಗಳ, ವಿಚಾರದ, ದಾನದ, ಧರ್ಮದ ಫಲ ಏನು ಸಿಗ್ತಲ್ಲ ಅದನ್ನು ಭೋಗಿಸಬೇಕೆಂಬ ಬಯಕೆ, ಅದು ವಿರಾಗ. ಇಲ್ಲದೆ ಇರುವುದು ವಿರಾಗ. ಇದು ತದನಂತರ ಎರಡನೇದು. ತತ್ ಅಂದರೆ ವಿವೇಕ ಅನಂತರ. ವಿವೇಕದ ನಂಬರ್ ಎರಡನೇದು ಏನಂದರೆ ಏನೂ ಅಲ್ಲ, ಯಾವಾಗೂ ಅಲ್ಲ, ಯಾವ ಟೈಮ್ಗೂ ಅಲ್ಲ. ಅದು ಇದು ರೋಗದ ಸಕ್ಕರೆ ಅಲ್ಲ, ಹೋಳಿಗೆಗೂ ಅಲ್ಲ, ಹಾಲಿನಾಗೂ ಅಲ್ಲ, ಅಲ್ಲ ಎದರಾಗೂ ಅಲ್ಲ.
ಅದರ ಬೇಡ ಇದರ ಹಾಕ್ರಿ ಅಂದ್ರೆ ಅಂತ ಅಲ್ಲದು ಏನೂ ಅಲ್ಲ, ಸರ್ವಥ ನಿಷೇಧ. ಇದು ಎರಡನೇ ವಿವೇಕದ ಅಂತರಂ ತದನಂತರಂ. ಇದು ಮಾಡಿದ ಕರ್ಮಗಳ ವ್ಯವಹಾರಗಳ ಫಲವನ್ನು ಏನಪ್ಪ ಅಪೇಕ್ಷೆ ಇರುವುದು. ಇದು ವೈರಾಗ್ಯ ಎರಡನೇ. ಅದಕ್ಕೆ ಏನಪ್ಪ ಅಂದರೆ ಶಾಸ್ತ್ರದೊಳಗೆ ಆ ವೈರಾಗ್ಯಕ್ಕೆ ಏನಪ್ಪ ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ಯಾರ, ಆ ವೈರಾಗ್ಯ 2-3 ಥರದಿಂದ ಬರ್ತದೆ ಅಂತ ಹೇಳ್ಯಾರ. ದುಃಖ, ಭಯ, ದೋಷ ದರ್ಶನ, ಸಾಧನ, ಆಮೇಲೆ ಸದ್ಗುರು ಅಥವಾ ಪರಮಾತ್ಮನ ಕೃಪಾ. ವೈರಾಗ್ಯಕ್ಕೆ ಬರೋಕ್ಕೆ ಇಷ್ಟು ಕಾರಣ ಅದಾವ್ರಿ, ಇಷ್ಟು ಕಾರಣ ಅದಾವ. ಏನು? ದುಃಖದಿಂದ ವೈರಾಗ್ಯ ಬರ್ತದೆ. ಸಂಸಾರ ಬಿಟ್ಟು ಅವನು ಓಡಿ ಬರ್ತಾನೆ ಮನುಷ್ಯ, ಸಾಕಾಗಿದ್ರಿ ಇದ್ರ ಕಾಲಾಗ, ಆಕೆ ಕಾಲ ಸಾಕಾಗ್ಯದ, ಅದಕ್ಕೆ ಡೈವರ್ಸ್ ಮಾಡ್ಕೊಂಡು ಬಿಡ್ತಾನೆ, ಮತ್ತೆ ಮಾಡ್ಕೊತಾನ. ಡೈವರ್ಸ್ ಮಾಡ್ಕೊಂಡು ಸುಮ್ಮನೆ ಇರಬೇಕಲ್ಲ, ಮತ್ತೆ ಮಾಡ್ಕೊತಾನೆ ನೋಡ್ರಿ. ಯಾಕೆ? ದುಃಖದಿಂದ. ಏಕೆ ನನ್ನಿಂದ ಕಲ್ಯಾಣ ಹಂಗೆ ಸುಖ ಆಗಿಲ್ಲಪ್ಪ ಅಂತ ದುಃಖದಿಂದ ವೈರಾಗ್ಯ ಬರ್ತದೆ. ಎರಡನೇದು ಭಯದಿಂದ ವೈರಾಗ್ಯ ಬರ್ತದೆ. ಹೌದಾ? ದುಡ್ಡಿನ ಮೇಲೆ ಭಾಳ ಜೀವ ಇದ್ದೇವ್ರಿ, ಬಂಗಾರ ಮೇಲೆ ಕಿಶಾದಾಗ 1 ಲಕ್ಷ ರೂಪಾಯಿ ಅದ, ಕೊಳ್ಳಾಗ 10 ತೊಲೆ ಬಂಗಾರ ಅದ. ಯಾವನು ಬಂದು ಹಿಡ್ದ, ಏನಂತೀನಿ ತಗೋ ಅಂತೀನಿ ಅಂತ, ಏನಿತ್ತು ತಗೋ ಅಂತೀನಿ ಅಂತ. ಎಷ್ಟು ವೈರಾಗಿ ನೋಡ್ರಿ, ಏನೇನೋ ಮಾಡಿ ಅಷ್ಟು ಮೇಲೆ ಗಳಿಸಿದ್ದ, ಈಗ ವೈರಾಗ್ಯ ಬಂತು ಬಂಗಾರ ಮೇಲೆ, ರೊಕ್ಕದ ಮೇಲೆ. ಯಾಕೆ? ಭಯದಿಂದ. ಅದೇ ತಿಳುವಳಿಕೆಯಿಂದಲ್ಲ, ಭಯದಿಂದ ಬಂದದ್ದು. ಭಯದಿಂದ ವೈರಾಗ್ಯ ಬರ್ತದೆ. ಖರೆ ವೈರಾಗ್ಯ ದೋಷ ದರ್ಶನದಿಂದ. ದೋಷ ದರ್ಶನವೇ ಬೀಜವು. ಆವ ಅನುವಿಂದೆ ಅದನ್ನು ಬಿಡುವುದೇ ರೂಪು, ಮತ್ತೆರಗದಿರುವುದೇ ಕಾರ್ಯಬಹುದು. ನಿಜ ಕೂಡ ಬರ್ತದೆ. ದೋಷ ದರ್ಶನ ಆಯಿತು ಅಂತಂದ್ರೆ ವೈರಾಗ್ಯ ಬರ್ತದೆ. ಇನ್ನು ದೋಷ ಏನಿಲ್ಲ, ಸಾಧನ ಮಾಡಿ ಸಕ್ಕರೆ ಬಿಟ್ಟವ್ರಲ್ಲ ಸಕ್ಕರೆ ರೋಗ ಅಂತಲೇ ಇರೋಂಗಿಲ್ಲ ರೀ. ಸಕ್ಕರೆ ರೋಗದವರೆಲ್ಲ ಸಕ್ಕರೆ ಉಳ್ಕಿದ್ರು ಬಿಡೋಂಗಿಲ್ಲ. ಮೊದಲೇ ಬೇಡಕ್ಕ ಮಾಡ್ಬೇಕಪ್ಪ ಅಂತ ಮೊದಲೇ ಬಿಟ್ಟಿರ್ತಾರೆ. ಸಾಧನದಿಂದ ವೈರಾಗ್ಯ ಬಿಟ್ಕೋತ ಬಂದ. ಕೇಳ್ಯಾನ ಬಿಟ್ಟು ಬಿಟ್ಕೋತ ಏನು ದುಃಖ ಕೊಟ್ಟಿಲ್ಲ. ಹೆಂಡತಿ ಜೀವ ಮಾಡ್ತಾಳೆ, ಎಲ್ಲ ಜೀವ ಮಾಡ್ತಾಳೆ, ಅದು ಎಲ್ಲರೂ ಜೀವ ಮಾಡ್ತಾರೆ. ಅದು ಜೀವ ಮಾಡೋ ಸಲುವಾಗೇನೆ ಅವ ತುಳಸಿದಾಸ್ ಬಿಟ್ಟು ಹೋದ್. ನಾನು ಭಾಳ ಜೀವ ಇದ್ಲಿಕ್ಕೆ ಅವನ ಮೇಲೆ ಜೀವ ಇದ್ಲಿ ಖರೆ. ಅದು ಸಾವಕಾಶ ಕೇಳ್ದ, ಇನ್ನೊಬ್ರದ್ದು ನೋಡ್ದ, ತನಗೊಂದಿಟ್ಟಿಟ್ಟು ಅನುಭವ ಆಯಿತು. ಸಾವಕಾಶ ಸಾಧನದಿಂದ ಕೇಳಿ ಗುರುಗಳು ಹೇಳಕತ್ಯಾರ, ಶಾಸ್ತ್ರ ಹೇಳಕತ್ಯಾವ, ಯಪ್ಪ ಇದರಿಂದ ಎಷ್ಟು ದೂರ ಇರ್ತಿ, ನಾಮರೂಪದಿಂದ ಸುಖಿ ಇರ್ತಿ ಅಂತ. ಹಾಗೆ ಬಿಟ್ಕೋತ ಏನು ಬಿಡ್ತಾನಲ್ಲ, ಸಾಧನದಿಂದನೂ ವೈರಾಗ್ಯ ಬರ್ತದೆ. ಏನಪ್ಪ ಅಂತ ಕೇಳಿದರೆ ಇನ್ನೂ ಒಂದು ವೈರಾಗ್ಯ ಅದೇ, ಏನೂ ಮಾಡಲಿಲ್ಲ ಏನೂ ವೈರಾಗ್ಯ ಬರ್ತದೆ. ಯಾರ್ದು? ಗುರು ಕೃಪೆ, ಭಗವಂತನ ಆಶೀರ್ವಾದ. ನೀನು ಒಲಿದರೆ ಹೊರಡುಕೊನರೋದಯ್ಯ. ಪರಮಾತ್ಮ ಅಪೇಕ್ಷೆ ಮಾಡಿದಂದ್ರೆ ಗುರುನಾಥರು ಎಲ್ಲಿ ಹೋಗಿದ್ದೀರಿ? ಏನು ಮಾಡ್ಯಾರ? ಗುರಪ್ಪ ಚಲೋ ಇರಪ್ಪ, ಮುಗಿತೈತಿ. ಜೀವನ ಮುಕ್ತಿ ಸ್ಥಿತಿ ರೀ. 5ನೇ ಭೂಮಿಕಾ 6ನೇ ಭೂಮಿಕಾ. ಏನು ಸಾಧನೆ ಮಾಡ್ಯಾರ ಅವರು? ಅರೆ ಹುಲಿ ಎತ್ತತ್ತೆ, ಹಿಂದೂ ಮಾಡಿಲ್ಲ, ಈಗೂ ಮಾಡಿಲ್ಲ. ಹಿಂದೆ ಹುಲಿ, ಈಗೂ ಸಣ್ಣ ಹುಡುಗ. ಏನು ಶಾಸ್ತ್ರ ಕೇಳ್ಯಾರ, ಏನು ಸಾಧನೆ ಮಾಡ್ಯಾರ? ಈಶ್ವರ ಕೃಪಾ ಆಯಿತು, ಗುರು ಕೃಪಾ ಆಯ್ತು. ಅಂದ್ರೆ ಗುರು ಕೃಪಾಕರ ಜೀವ ಬ್ರಹ್ಮಾದ ಹಾಡ್ಯಾರಲ್ರಿ. ಗುರು ಕೃಪಾಕರ ಜೀವ ಬ್ರಹ್ಮಾದ. ಸದ್ಗುರು ಕೃಪೆ, ಈಶ್ವರ ಕೃಪೆ ಆಯಿತು ಅಂದ್ರೆ ಅವನಿಗೆ ಸಮಸ್ತ ವೈರಾಗ್ಯಗಳು ಬರ್ತವೆ. ಶಿವಶರಣ ಶರೀಫಿಗೆ ಏನು ಬಂತೇನು ಕರ್ತಾರೆ? ಏನು ಚಂತನ ಕ್ಲರ್ಕ್ ದಂಧ ಮಾಡು ಮನುಷ್ಯರು, ತಲಾಟಿ. ಗುರುಕೃಪೆ
ಏನು ರೀ ಶಾಲೆ ಮಾಸ್ತರ್ ಸುಮ್ಮನೆ ಎಂಥ ಪದ ಬರೆದರು, ಎಂಥ ಸಿದ್ಧಿ ಪುರುಷರ ಏನು ಹೋಗಿ ಸಾಧನ ಮಾಡ್ಯಾರ. ದೊರಕಿದ ಗುರು ನನಗೆ ದೊರಕಿದ, ಎಂಥ ಸದ್ಗುರು ದೊರಕಿದ್ರು. ಏನು ಸಾಧನ ಮಾಡಿ ಒಂದು ಜನ್ಮ ಅಲ್ಲ 8 ಜನ ಸಾಧನ ಮಾಡಿದರೆ ಸಾಧ್ಯ ಆಗಿರತಕ್ಕಂಥದ್ದು ಸಿದ್ಧಿ ಆಯ್ತು ಅವ್ರಿಗೆ. ಅದಕ್ಕೆ ಈ ವೈರಾಗ್ಯ ಹೆಂಗೆ ಆಗ್ತದೆ ಅಂತ ಕೇಳಿದರೆ ಗುರುಕೃಪಾ ಈಶ್ವರ ಕೃಪೆಯಿಂದಿರ್ತದೆ. ಅದು ಆಯಿತು ಅಂದ್ರೆ ಏನೇನು ಮಾಡೋದು ಜರುರತಿಲ್ಲ. ಏನು ರೆಡಿಮೇಡ್ ಅಂತ ಸಿಗ್ತಾವಲ್ಲ, ರೆಡಿಮೇಡೆ ಎಲ್ಲ, ಏನು ಮಾಡೋಂಗಿಲ್ಲ. ಒಲೆ ಬೇಡ, ಕಟ್ಟಿಗೆ ಬೇಡ, ಬೆಂಕಿ ಬೇಡ, ಏನು ಬೇಡ, ಬಾಸ್ ರೆಡಿಮೇಡ್. ಆಗ ಅದು ಕೃಪಾದಿಂದ ಆಗ್ತದೆ ಅಂದರು. ಇವೆಲ್ಲದರಿಂದ ಮನುಷ್ಯನೇಪ್ಪ ಅಂದ್ರೆ ವೈರಾಗ್ಯ ಬರ್ತಾ ಇದೆ. ಎಲ್ಲಿ? ಯಮೋತ್ರ ಫಲಭೋಗ ವಿರಾಗ. ಆಯ್ತೇನ್ರಿ? ವೈರಾಗ್ಯ ಬಂದು ಗುರುಸ್ಥಾನಕ್ಕೆ ಹೋದಿ ಖರೆ, ಅಲ್ಲಿ ಮಾನ ಅಪಮಾನ ಸಹನ ಒಂದದಾವ, ಎಲ್ಲ ಸಹನ ಮಾಡ್ಕೋಬೇಕಪ್ಪ. ಯಾರು ಏನಂದ್ರು ಗಪ್ ಶಮ, ದಮ ಇರಬೇಕು. ಎಲ್ಲಿ ಸಿಗ್ತದೆ? ಎಲ್ಲ ತೂತಿಗೊಂದು ಚಟ ಇಟ್ಕೊಂಡು ಗುರು ಸನ್ನಿಧಾನಕ್ಕೆ ಬಂದರೆ ಹೆಂಗೆ ಹಾಕದ್ರಿ? ಆಗಂಗಿಲ್ಲ. ಅಲ್ಲೇ ನಿನ್ನ ಶಮದ ಪರೀಕ್ಷೆ, ದಮದ ಪರೀಕ್ಷೆ ಗುರುಸ್ಥಾನದಲ್ಲಿ ಹಾಕದು. ಹೆಂಗೆ ನೀ ಕಲ್ತದ್ದು ಎಕ್ಸಾಮಿಷನ್ ಸೆಂಟ್ರದಾಗ ಪರೀಕ್ಷೆ ಹಾಕವಲ್ರಿ. ಇಲ್ಲಿ ಹೆಂಗೆ ಕಲಿತೆ ಬನ್ನಿ, ಒಂದು ದಿವಸ ಸಾಲಿ ಬಂತರು ಬಿಟ್ಟು ಬಂತು ನಡೀತಲ್ಲ, ಅಲ್ಲಿ ಪರೀಕ್ಷೆ ಹಾಕ. ಹಾಗೆ ನೀ ಎಷ್ಟು ಶ್ರಮವಾನಿದ್ದಿ, ಎಷ್ಟು ದಮ ಉಳವಿದ್ದಿ ನೀನು, ಇವೆಲ್ಲ ಏನಪ್ಪ, ತಿತಿಕ್ಷೆ ಎಷ್ಟು ನಿನಗೆ, ವಿಷಯಗಳಲ್ಲಿ ಉಪರತಿ ಎಷ್ಟು ಬಂದ ನಿನಗೆ, ಗುರು ಶಾಸ್ತ್ರದಲ್ಲಿ ಎಷ್ಟು ಶ್ರದ್ಧಾ ಅದ ನಿನಗೆ, ಇಟ್ಟೆಲ್ಲ ಕೇಳಿ ಸಮಾಧಾನ ಎಟ್ಟದ ನಿನ್ನ ಅಂತ್ಯಕ್ಕೆ. ಇವೆಲ್ಲ ಎಲ್ಲಿ ಮನೆಯ ಪರೀಕ್ಷೆ ಹಾಕವ್ರೆ? ಮನೆಯ ಪರೀಕ್ಷೆ ಹಾಕವ್ರೆ ಇಲ್ಲ. ಇದು ಗುರುಸ್ಥಾನದಲ್ಲಿ ಮುನುಕ್ಷ ಆದ ಗುರುಸ್ಥಾನಕ್ಕೆ ಬಂದ ಅಂದ್ರೆ ಇವು ಬಹಳ ಜರೂರಿ ಅದಾವ. ಭೂಮಿಗೆ ಗೊಬ್ಬರ, ಭೂಮಿಗೆ ಬೀಜ, ಭೂಮಿಗೆ ನೀರು ಇದ್ದರೆ ಬೀಜ ಬೆಳೀತದೆ ರೀ. ಆ ವೈರಾಗ್ಯ, ಆ ಮುಮುಕ್ಷತ್ವ ಬೆಳಿಬೇಕಂದ್ರೆ ಇವು ಗೊಬ್ಬರ ಬೀಜ ಇದ್ದಂಗೆ ರೀ. ಶಮ ದಮ ತಿತಿಕ್ಷ ಶ್ರದ್ಧಾ ಸಮಾಧಾನ. ಇಲ್ಲಕಂದ್ರೆ ರಸಹೀನವಾದ ಭೂಮಿಯಲ್ಲಿ ಹಾಕಿದೆ ಬೀಜ, ಅದಕ್ಕೆ ಗೊಬ್ಬರನೂ ಇಲ್ಲ, ಮೇಲೆ ನೀರೂ ಇಲ್ಲ ಅಂದ್ರೆ ಬೀಜ ಒಣಗಿ ಹೋಗ್ಬಿಡ್ತದೆ. ಹಾಗೆ ಮುಮುಕ್ಷು ಆಗಿ ಬಂದವರು ಕೂಡ ಒಮ್ಮೆ ಹಾಳಾಗ್ತಾರೆ. ಮನುಷ್ಯ ಏನು ಗೊತ್ತಿಲ್ಲ, ಅದಕ್ಕೆ ಏನು ಗೊತ್ತಿಲ್ಲ. ಯಾಕೆ ಇವಿಲ್ಲಲ್ರಿ, ಇವಿಲ್ಲ ಅವನಿಗೆ. ಏನೋ ಒಂದು ಪೂರ್ವಜನ್ಮ ಪುಣ್ಯ ಬಂದ ತಿಳ್ಕೊಂಡು ಏಪ ಗುರುಸ್ಥಾನಕ್ಕೆ ಹೋಗಬೇಕು, ಉದ್ಧಾರ ಬಂದ ಖರೆ. ಅದು ಇಚ್ಛೆ ಮುಮುಕ್ಷತ್ವ ಬೆಳಿಬೇಕು ಅಂದರೆ ಗಿಡ ಆಗಬೇಕು, ಸಸಿ ಆಗಬೇಕು, ಮರ ಆಗಬೇಕು, ಅದರ ಹೂವು ಹಣ್ಣು ಬಿಡಬೇಕು ಅಂದ್ರೆ ಇದೆಲ್ಲ ಅದಕ್ಕೆ ಬೇಲಿ ಹಚ್ಚರಿ, ಗೊಬ್ಬರ ಹಾಕಿರಿ, ನೀರು ಬಿಡ್ರಿ ಅಂದ್ರೆ ಅದು ಗಿಡ ಏನಪ್ಪ ಅಂದ್ರೆ ಫಲ ಕೊಡ್ತದೆ. ಎಲ್ಲ ಕೊಡೋಂಗಿಲ್ಲ. ಅದಕ್ಕೆ ಇವು ಜರೂರಿ ಅದಾವೆ. ಮುಮುಕ್ಷು ಬರೋದೇನು ದೊಡ್ಡ ಮಾತಲ್ಲ, ಏನೋ ಕಾರಣದಿಂದ ಬರ್ತದೆ. ವೈರಾಗ್ಯ ಬರ್ತದೆ, ಕಾರಣದಿಂದ ಬರ್ತದೆ. ವೈರಾಗ್ಯ ಏನು ದೊಡ್ಡ ಮಾತಲ್ಲ, ನಡೆಯಪ್ಪ ಹೋಗೋನು ಸಾಕಂತ. ಪರಂತು ಅಲ್ಲಿ ಹೋದ ಮೇಲೆ ಆ ವೈರಾಗ್ಯ ಜ್ಞಾನದ ಪರ್ಯಂತ ಅದು ನಿಲ್ಲಬೇಕು ಅಂದ್ರೆ ಅಷ್ಟು ಸುಲಭಿಲ್ಲ ಅಂತ ಅನಿಸೋದು. ನಮ್ಮನ್ನು ಮರೆಸ್ತದೆ ರೀ, ನಮ್ಮನ್ನು ಮರೆಸ್ತದೆ. ಭಾಳ ವಿಚಿತ್ರ ಅದ ಮನಸ್ಸು. ನಮ್ಮ ಮನಸ್ಸು ನಮ್ಮನ್ನೇ ಹಾಳು ಮಾಡ್ತದೆ. ಏನೇನೋ ವಿಕಲ್ಪಗಳು, ವಿಪರೀತ ಭಾವನೆಗಳು, ಅಸಂಭಾವನೆಗಳು ಇವೆಲ್ಲ ಬಂದೇನಪ್ಪ ಅಂತ ಕೇಳಿದ್ರೆ ನಮ್ಮ ಇದ್ದ ಮುಮುಕ್ಷತ್ವವನ್ನು ಕೂಡ ಹಾಳು ಮಾಡ್ತದೆ. ಅದಕ್ಕಂತ ನೋಡಪ್ಪ, ಮುಮುಕ್ಷತ್ವ ಬರೋದು ದೊಡ್ಡ ಮಾತಲ್ಲ, ಗಿಡ ಹಚ್ಚೋದು ದೊಡ್ಡ ಮಾತಲ್ಲ, ಫಲ ಬರೋದು ಭಾಳ ಕಷ್ಟ. ಹಚ್ಚೋದಾಯ್ತು, ಮುಮುಕ್ಷು ಬಂತು, ಹಚ್ಚಿದೆ ಗಿಡ, ಫಲ ಬರಬೇಕಲ್ಲ.
ಸಂಭಾಳಿಸ್ಬೇಕು, ದನದಿಂದ ಕಾಯಬೇಕು, ರೋಗದಿಂದ ಕಾಯಬೇಕು, ಬೆಳಿಗ್ಗೆ ಸಾಣದಿಂದ ಕಾಲಕ್ಕೆ ಸುಮಾರು ಆಡು ಬಾಯಿ ಹಾಕಿದ್ರು ಹೋಯ್ತು ಒಣಗಿ ಹೋಗ್ತದೆ. ಆಗ ಮುಮುಕ್ಷುವಿಗೆ ಅಲ್ಪ ಸ್ವಲ್ಪ ವಾಸನೆಗಳು ಬಂದು ಅಂದರೆ ಹೋಗ್ತಾವೆ. ನಾವು ಅಂತೆ ಏದಕ್ಕೆ ಆ ಶಾಸ್ತ್ರಾಭ್ಯಾಸ ಮುಗಿಯೋತಕ್ಕರೆ ಇಡ್ರಿ, ಮುಂದೆ ಹೆಂಗ್ರಿ ಆಗಲಕ್ಕ ಅಂತಕ್ಕೂ ವಿವೇಕ ವೈರಾಗಿ ಇರಲಿಲ್ಲ ಅಂದ್ರೆ ಹೆಂಗೆ ಏನು ಓದಕ್ಕೆ ಬಂದೀವಿ ಅದು ಪೂರ್ಣ ಆ ಸಮಸ್ತ ಗ್ರಂಥ ಓದತಕ್ಕರೆ ಶಮಾದಮ್ಮ ಇವೆಲ್ಲ ಇರ್ಬೇಕ್ರಿ. ದೊಡ್ಡದಾದ್ಮೇಲೆ ಏನಕ್ಕಾಗದೆ ಬೈರಿ ತೆಗೀರಿ, ಯಾರು ಬೇಡ ಅಂತಾರೆ. ದನನೂ ಬಂದು ಯಾವಕ್ಕೆ ಮೈ ತಿಕ್ಕೋದಕ್ಕೆ ಏನಾಗಿಲ್ಲ ಅಂತಕ್ಕರೆ ಕಾಯಿರಿ ದೊಡ್ಡದಾಗುತ್ತಕ್ಕರೆ. ಅದಕ್ಕಿಂತ ಮೊದಲನೇ ಬೇಲಿ ತೆಗೆದ್ರಿ ಅಂತಂದ್ರೆ ಸಣ್ಣ ಕುರಿನೂ ಚಂಡಿ ತೆಗೆದು ಹಾಳು ಮಾಡ್ತದೆ. ಕುರಿ ಬಾಯಾಗಿ ಕಡಿತದ ಮುಂದೆ ಬೆಳೆಯಂಗಿಲ್ಲ ಅದು. ಅದಕ್ಕೆ ಮಹಾತ್ಮರಂತಾರೆ ಇವು ಭಾಳ ಅವಶ್ಯಕತೆ ಅದಾವಂತಾರೆ. ಏನು? ಶಮಾದಿ ಷಟ್ ಸಂಪತ್ತಿ ಏನಪ್ಪ? ಮುಮುಕ್ಷತ್ವ ಮಿತಿ ಸ್ಫುಟ ಹೇಳ ಕಡೆಗೆ ಮುಮುಕ್ಷ ಏನಪ್ಪ ಅಂತ ಕೇಳಿದ್ರೆ ವಿವೇಕ, ವೈರಾಗ್ಯ, ಶಮಾದಿ ಷಟ್ ಸಂಪತ್ತಿ, ಆಮೇಲೆ ಮುಮುಕ್ಷತ್ವ. ಇವು 4 ಏನದಾವ ಅಂತ ಕೇಳಿದರೆ ಇವು ಪರಮ ಸಾಧನಗಳು ಅದಾವ. ಇದು ಎಲ್ಲಿ ತನಕ ಮನುಷ್ಯನಿಗೆ ಇರಲಿಲ್ಲ ಅಂತಂದ್ರೆ ಆತ ಇದಕ್ಕೆ ಅವ ಏನೂ ಗಳಿಸೋಕೆ ಸಾಧ್ಯ ಇಲ್ಲ. ರೊಕ್ಕಿಲ್ಲದೆ ಏನು ಗಳಿಸೋಕೆ ಸಾಧ್ಯ ಇಲ್ಲ. ರೊಕ್ಕಿದ್ರೆ ಎಲ್ಲ ಗಳಿಸ್ಬೋದು. ಇವು ಸಂಪತ್ತಿ ಅದಾವ. ಈ ಸಂಪತ್ತಿ ಇತ್ತು ಅಂದ್ರೆ ನಿನ್ನ ಹತ್ಯಾಗ ಸ್ವರ್ಗವನ್ನು ಗಳಿಸ್ಬೋದು, ಮೋಕ್ಷವನ್ನು ಗಳಿಸ್ಬೋದು. ದುಡ್ಡಿದ್ರೆ ಗಳಿಸ್ಬೋದು, ಏನು ಬೇಕಾದ್ರೆ ಗಳಿಸ್ಬೋದು. ಹಾಗೆ ಇಲ್ಲಿ ಪುಣ್ಯಚಿತೋ ಲೋಕ ಅದನ್ನು ಗಳಿಸ್ಬೋದು. ಈ ಸಂಪತ್ತು ಇತ್ತಂದರೆ ಸ್ವರ್ಗವೂ ಗಳಿಸ್ಬೋದು. ಈ ಸಂಪತ್ತು ಉಪಯೋಗ ಮಾಡೋ ಜನಕ್ಕೆ ಈ ಸಂಪತ್ತು ಇತ್ತು ಅಂದರೆ ಮೋಕ್ಷವನ್ನು ಗಳಿಸ್ಬೋದು. ಉಪಾಸನೆ ಮಾಡೋನಿಗೆ ಶಮಾಧಾಮ ಎಲ್ಲ ಬೇಕೇ, ಜ್ಞಾನಿಗೂ ಬೇಕೇ. ಇದ್ರ ಉಪಯೋಗ ಏನಪ್ಪ ಅಂದ್ರೆ ನೀನು ಬೇಕಾದ ಗಳಿಸ್ಲಿಕ್ಕೆ ಸಾಧ್ಯ. ಇದು ಸಂಪತ್ತದಪ್ಪ, ಇದು ಸಂಪತ್ತದ. ಸಂಪತ್ತು ಅಂದ್ರೇನು? ವಿಪತ್ತಿಯನ್ನು ಕೆಡಿಸುವುದೇ ಸಂಪತ್ತು. ಆಪತ್ತು ವಿಪತ್ತು ಕೆಡಿಸೋದಕ್ಕೇನಂತಾರೆ? ಸಂಪತ್ತು. ಆಪತ್ತು ವಿಪತ್ತು ಅಂದರೆ ದುಃಖ, ಜನ್ಮ, ಮರಣ. ಇದಕ್ಕಿಂತ ಆಪತ್ತು ಜಗತ್ತಿನ ಮತ್ತೆ ಯಾವುದು ವಿಪತ್ತು ಯಾವುದು? ಇವುಗಳನ್ನು ಕೆಡಿಸೋದಕ್ಕೆ ಸಂಪತ್ತು ಅಂತಾರೆ. ನಿನ್ನ ಜನ್ಮ ಮರಣವನ್ನು ಕೆಡಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಇದು ಸಂಪತ್ತದೆ. ಇದು ಏನಪ್ಪ ಅಂತ ಕೇಳಿದರೆ ನೀನು ನಿನ್ನ ಜೀವನದಲ್ಲಿ ನೀನು ಗಳಿಸಲೇಬೇಕು. ಅದಕ್ಕೆ ಹೇಳಿದರು ಅವರು ಶಮಾದಿ ಷಡ್ ಸಂಪತ್ತಿ. ಇವು ಏನಪ್ಪ ಅಂತ ಕೇಳಿದರೆ ಕಡಿದು ಏನಪ್ಪ ಅಂದ್ರೆ ಮೋಕ್ಷತ್ವಂ. ಆವಾಗ ಇಚ್ಛಾ ಮಾಡಬೇಕು, ದುಡಿಬೇಕು, ಗಳಿಸ್ಬೇಕು, ಆಮೇಲೆ ಆ ಸಾಮಾನ ಈ ಸಾಮಾನು ಗಳಿಸ್ಬೇಕು. ಶಾಲೆ ಕಲಿಬೇಕು, ಡಿಗ್ರಿ ತೊಗೋಬೇಕು, ಆಮೇಲೆ ನೌಕರಿ ಇಚ್ಛಾ ಮಾಡಬೇಕು. ಶಾಲೆಗೆ ಹೆಸರು ಹಚ್ಚಿಲ್ಲ, ಪಾಸ್ ಆಗಿಲ್ಲ, ನಾ DC ಆಗ್ತೀನಿ, ನಾ SP ಆಗ್ತೀನಿ, ನೀ ಪಿಶಿ ಆಗ್ತೀನಿ ಅಷ್ಟೇ, ಏನೂ ಆಗೋದಿಲ್ಲ. ಯಾಕೆ? ಡಿಗ್ರಿನೇ ಇಲ್ಲಿನ ಅಂತ. ಯಾಕೆ? ಶಾಲೆಗೆ ಹೋಗಿಲ್ಲ, ಡಿಗ್ರಿಲಿ ಹೆಂಗೆ ಹಾಕಿದ್ರಿ? ಮುಮುಕ್ಷು ಹಾಗೆ ಹಾಕದೇನು? ಇವೆಲ್ಲ ಇರ್ಬೇಕಂತ ನಿತ್ಯ ನಿತ್ಯ ವಸ್ತು ವಿವೇಕ, ಶಮಾದಿ ಷಡ್ ಸಂಪತ್ತಿ, ಹೌದಲ್ಲ? ಆಮೇಲೆ ಮುಮುಕ್ಷು, ಆಮೇಲೆ ಮುಕ್ತ. ನಾನು ಸುಖವಾಗಿ ಮುಕ್ತನಾಗಿರಬೇಕು ಅಂತಂದರೆ ಇವೆಲ್ಲ ಸಾಧನ ಚತುಷ್ಟಯಗಳು ಅತ್ಯಂತ ಅವಶ್ಯಕ ಅದಾವ. ಅದನ್ನು ವಿಚಾರ ಮಾಡಬೇಕು ವಿವೇಕ. ಬರೋಬರ ಐತ್ರಿ. ರೊಕ್ಕಿದ್ರೆ ಎಲ್ಲ ಸಿಗ್ತದೆ ಅಂತ ಹೇಳಿದ್ರಿ, ರೊಕ್ಕ ಹೆಂಗೆ ಸಿಗ್ಬೇಕು ಅದಿಟ್ಟು ಹೇಳ್ರಿ. ವಿವೇಕ ಹೆಂಗೆ ಬೇಕು, ಹೆಂಗೆ ಮಾಡ್ಬೇಕು ಅದು ಗೊತ್ತಾಗಬೇಕಲ್ಲ ನಮ್ಗೆ. ರೊಕ್ಕಿದ್ರೆ ಎಲ್ಲ ಸಿಗ್ತದೆ ಅಂತ ಹೇಳಿದ್ರಿ ನೀವು, ಬರೋಬರಿನೇ. ರೊಕ್ಕ ಹೆಂಗೆ ಸಿಗ್ತದೆ? ವಿವೇಕ ಇದ್ದರೆ ಎಲ್ಲ ಬರ್ತದೆ ಅಂತ ಹೇಳಿದ್ರಿ. ವಿವೇಕ ಅಂದ್ರೆ ಅದು ಹೆಂಗೆ ಮಾಡಬೇಕು, ಹೆಂಗೆ ಗಳಿಸ್ಬೇಕು ಅಂತ ಹೇಳ್ತಾರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಇತ್ಯೇವಂ ರೂಪೋ ವಿನಿಶ್ಚಯ
ಸೋಯಂ ನಿತ್ಯ ಅನಿತ್ಯ ವಸ್ತು ವಿವೇಕ ಸಮುದಾಹೃತ ಸಮ್ಯಕ್ ಆವೃತ. ವಿವೇಕ ಅಂದರೆ ಸರಳದು. ನೀ ದಿನ ವ್ಯಾಪಾರ ಅಂತಿ ಅವ್ನು ಸುಳ್ಳು ಹೇಳ್ತಾನೆ ನೀವು ಕರೆ ಹೇಳ್ತಾನೆ ಅಂತ ಹೇಳ್ತಿಲ್ಲ, ನಿರ್ಣಯ ಮಾಡ್ತಿಲ್ಲ. ಎಲ್ಲರಿಗೂ ಗೊತ್ತು ಸುಳ್ಳು ಗೊತ್ತಿಲ್ಲ. ಇದು ಇದು ಡುಪ್ಲಿಕೇಟ್ ಅದ ರೀ ಸ್ವಾಮಿಗಳು, ಇದು ಗೊತ್ತಾಕದ್ರೆ ನಿನಗೆ ಡುಪ್ಲಿಕೇಟ್, ಸಾಮಾನ್ಯ ಡುಪ್ಲಿಕೇಟ್. ಈಗ ಜಗತ್ತಿನ ಬಗ್ಗೆ ಇಟ್ಟು ವಿಚಾರ ಮಾಡಲಿದ್ದು ಡುಪ್ಲಿಕೇಟ್ ಅದ ಬರೋದು ಪರ್ಫೆಕ್ಟ್ ಅದ ಅದು ಮಾಡಿಲ್ಲ ನೀವು. ಹಾಂ ತದನಂತರ ಯಾಮತ್ರ ಫಲವು ವಿರಾಗ ಅಂತಂದರೆ ಇದು ನಿತ್ಯ ನಿತ್ಯ ವಸ್ತು ಇದು ಎಲ್ಲಿ ನಿತ್ಯ ನಿತ್ಯ ವಸ್ತು ವಿವೇಕ ಪರಿಗಣನೆ ಯಾಮತ್ರ ಫಲವು ವಿರಾಗ ತದನಂತರ ಇಲ್ಲೇ ಬ್ರಹ್ಮ ಸತ್ಯ ಜಗನ್ ನಿತ್ಯ. ವಿವೇಕ ಸತ್ಯಾಸತ್ಯ ನಿತ್ಯಾನಿತ್ಯ ಆತ್ಮಾನಾತ್ಮ ಮೂರು ವಿವೇಕ ಅದಾವ್ರಿ. ಅವು ಹಿಂದೆ ಮುಂದೆ ಹೇಳಕತ್ತಾರೆ ನೀವು. ಇವು ಮೂರು ವಿವೇಕ ಅದಾವೆ. ಮುಂದೆ ಆತ್ಮಾನಾತ್ಮ ಹೇಳ್ತಾರೆ ನೀವು ಶರೀರದ ವಿಚಾರ ಮಾಡೋರು. ವಿವೇಕ ಈ ಮೂರದಾಗ ಯಾವಾಗ ಮಾಡಿದ್ರು ಅಲ್ಲಿಗೆ ಹೋಗ್ಬಿಡ್ತೀರಿ ನೀವು. ಸತ್ಯ ಅಸತ್ಯದ ವಿಚಾರ ಮಾಡಿದ್ರೂ ಅಲ್ಲಿಗೆ ಹೋಗ್ತೀರಿ, ನಿತ್ಯ ಅನಿತ್ಯ ವಿಚಾರ ಮಾಡಿದ್ರೂ ಅಲ್ಲಿಗೆ ಹೋಗ್ತೀರಿ, ಆಮೇಲೆ ಆತ್ಮ ಅನಾತ್ಮ ವಿಚಾರ ಮಾಡಿದ್ರು ಅಲ್ಲಿಗೆ ಹೋಗ್ತೀರಿ. ಅದು ಹೇಳ್ತಾರೆ ಮುಂದೆ, ಅದು ಆತ್ಮನಾತ್ಮ, ಅದಕ್ಕೆ ಹೇಳ್ತಾರೆ ಆತ್ಮನಾತ್ಮ ವಿವೇಕ ಅಂತ ಅದು ಅರ್ಥ. ಅಲ್ಲಿ ಹೋದ್ರಪ್ಪ ಅಂದರೆ ಇವು ಮೂರು ವಿಚಾರಗಳು ಅಲ್ಲಿಗೆ ಹೋಗುತ್ತಕ್ಕೆ ಯಾವ ವಿಚಾರನೂ ಬರೋಂಗಿಲ್ಲ ಇವನಿಗೆ. ಹೌದಲ್ಲ, ಇದು ದುಃಖದ ನಾನು ಸುಖ ಬೇಕಂತ ಇಷ್ಟು ಗೊತ್ತದನಿಗೆ, ಅದು ಸಹ ಪ್ರಯತ್ನ. ಆದರೆ ದುಃಖ ಅಂತ ತಿಳ್ಕೊಂಡವ್ರು ದುಃಖ ಮುಕ್ತರಾಗ್ಯಾರ, ವಿವೇಕ ಮಾಡಿಲ್ಲ ಅವರು. ಅದಕ್ಕೆ ವಿವೇಕ ಹೇಳಕತ್ತಾರೆ. ಈಗ ಇವು ಮೂರು ಥರದ ವಿವೇಕ ಅದಾವೆ. ಇದ್ರೆ ಯಾವಾಗ ಮಾಡಿದ್ರು ಅಲ್ಲಿಗೆ ಮಾಡ್ತೀರಿ ನೀವು. ಬಾಯ್ ರೋಡ್ ಹೋಗ್ರಿ, ಬಾಯ್ ರೇಲ್ ಹೋಗ್ರಿ, ಬಾಯ್ ಪ್ಲೇನ್ ಹೋಗ್ರಿ, ಮುಟ್ಟುವುದೆಲ್ಲರೂ ದಿಲ್ಲಿಗೆ ಅದು. ಅದಕ್ಕೆ ಹಂಗೇನಪ್ಪ ಅಂದ್ರೆ ಈಗ ಸತ್ಯ ಸತ್ಯ ನಿತ್ಯ ನಿತ್ಯ ಆತ್ಮ ಅನಾತ್ಮ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಪರದು ಮುಟ್ಟುವುದೇನಪ್ಪ ಅಂದ್ರೆ ಅಲ್ಲಿಗೆ ಅದು. ಅದಕ್ಕೆ ವಿವೇಕ ಮಾಡಂದಿರಿ ಏನು ವಿವೇಕ ಅದು ಅಂತ ಕೇಳಿದ್ರೆ ಸತ್ಯ ಅಸತ್ಯ ವಿಚಾರ ಹೇಳ್ಕೊತಾರೆ. ಈಗ ಹಿಂದೆ ನಿತ್ಯ ನಿತ್ಯ ಹೇಳಿದ್ರಲ್ರಿ, ಈಗ ಸತ್ಯ ಅಸತ್ಯ ಹೇಳ್ತಾರೆ. ಏನು ತ್ರಿಕಾಲ ಅಬಾಧ್ಯತ್ವ ಸತ್ಯತ್ವ. ನಿನ್ನೆ ಹಿಂದೆ ಹೇಳಿದ್ರು ಅಭಾವ ಚತುಷ್ಟಯ ವಿಲಕ್ಷಣತ್ವ ನಿತ್ಯತ್ವ. ನಮಗೆಲ್ಲ ಗೊತ್ತಾಗಲಿ ಅಂತ ಹೇಳಕತ್ತಾರ. ಏನು ಬ್ರಹ್ಮ ಸತ್ಯಂ. ಬ್ರಹ್ಮ ಬ್ರಹ್ಮ ಅಂದರೆ ಏನು? ಬೃಹತ್ವಾತ್ ಬ್ರಹ್ಮಣತ್ವಾತ್ ಬ್ರಹ್ಮ ಇತ್ಯುಚ್ಯತೆ. ಯಾವುದಕ್ಕೆ ನೇಮ ಸೀಮೆಗಳು ಇಲ್ಲವು, ಯಾವಕ್ಕೆ ನಿಯಮ ಸೀಮೆಗಳು ಇಲ್ಲವು, ಅದಕ್ಕೇನಂತೇವ್ರಿ ಬ್ರಹ್ಮ ಅಂತ. ನಿಜಗಳು ನಿಯಮ ಸೀಮೆಯ ಮೀರಿ ಏನು ಹಾಡ ಜ್ಞಾಪಕದ ಸ್ಥಳದಾಗ ನೀನಾಗು ತಿಂತು ನಿಜಗೊಂಡ್ರು 4ನೇ 5ನೇ ಪದ ಹೇಳ ನೀತಿ ಭೀತಿಯ ಮೀರಿ ಏನು ಶ್ಲೋಕ, ನೀನಾಗು ತಿಂತು ಅಜ್ಞಾನಿಯಲ್ಲವೇ ಜೀವ. ಅದರ ಹೇಳ್ಯಾರ ಮುಂದೆ ಹೇಳ್ಯಾರ. ಮನುಷ್ಯ ಏನಪ್ಪ ಅಂದ್ರೆ ಯಾವುದೂ ಇಲ್ಲ. ಅದಕ್ಕೆ ಜಗತ್ತಿನಾಗ ಒಂದೇ ಒಂದು ಸತ್ಯ ಎರಡು ಇರೋಕ್ಕೆ ಸಾಧ್ಯ ಇಲ್ಲ. ಒಂದೇ ಇರ್ತದೆ, ಎರಡು ಸತ್ಯ ಇರೋಂಗಿಲ್ಲ. ಸತ್ ಒಂದೇ ಇರ್ತದೆ. ಅದು ಯಾವುದು? ಒಂದು ಯಾವುದು? ಪರಮಾತ್ಮ ಬ್ರಹ್ಮ. ಅದು ಹೆಸರೇ ಭೂತ್ವಾತ್ ಬ್ರಹ್ಮಣತ್ವಾತ್ ಬ್ರಹ್ಮ. ಆಕಾಶ ಎರಡು ಇರೋಕ್ಕೆ ಬರೋಂಗಿಲ್ಲ, ಅದು ಒಂದೇ ಅದು. ಆಕಾಶ ಎರಡು ಇರೋಕ್ಕೆ ಬರೋಂಗಿಲ್ಲ. ಅದಕ್ಕಂತಾರೆ ಅವರು ಬ್ರಹ್ಮ ಸತ್ಯಂ. ಸತ್ಯಂ ತ್ರಿಗಾಲ ಅಬಾಧ್ಯತ್ವಂ. ಹಿಂದೆ ಈಗ ಮುಂದೆ, ಭೂತ ವರ್ತಮಾನ ಭಾವಿ. ಸತ್ ಅನ್ನೋ ಶಬ್ದ ಕಾಲವನ್ನು ಹೇಳ್ತಾನೆ. ಏನು? ಕಾಲ ಅನವಚ್ಛಿನ್ನ ಸತ್ಯ, ಕಾಲಾವಚ್ಛಿನ್ನ ಮಿಥ್ಯ. ಕಾಲ ಅಂದ್ರೇನು? ಭೂತ ವರ್ತಮಾನ. ಈ ನಿತ್ಯದ ವಿಚಾರ
ಜ್ಞಾನ ಪ್ರತಿಪಾದನೆದಾಗ ಭಾಳ ಸುಂದರ ಮಾಡ್ಯಾರ ನಿಜಗೌಡರು. ಭೂತ ಅಂದ್ರೇನು? ಮುಂಜಾಳೆ ಅಂದ್ರೆ ಭೂತ, ಈಗ ವರ್ತಮಾನ, ಮತ್ತು ಮುಳಿ ಭಾವಿ. ಅದು ಪರಿವರ್ತನೆ ಆಕೋತೇ ಇರ್ತದೆ. ನನಗಿಂತ ಹಿಂದಿದ್ದವರು ಭೂತ, ಈಗ ನಾವು ವರ್ತಮಾನ, ಇನ್ನು ಮುಂದೆ ಬರೋರು ಭವಿಷ್ಯದ. ಇವೆಲ್ಲ ಕಾಲಗಳಲ್ಲಿ ಅವಚ್ಛಿನ್ನದ. ಅದಕ್ಕೆ ಹೇಳಿದ್ರಪ್ಪ ಅಂದ್ಕೇರ ಬ್ರಹ್ಮ ಸತ್ಯ ಯಾಕಂತ ಅಂದ್ಕೇರ ದೇಶಗಳಲ್ಲಿ ಹಿಂದೆ ಮುಂದೆ ಈಗ ಆಗ ಅನ್ನೋ ಇಲ್ಲ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ. ಹಿಂದಕ್ಕೆ ಮಠ ಇರಲಿಲ್ಲ 70-80 ವರ್ಷದಿಂದ. ಇನ್ನು 100 ವರ್ಷ ಆದ ಕೂಡಲೇ ಈ ಬಿಲ್ಡಿಂಗ್ ಹಿಂಗೆ ಇರಂಗಿಲ್ಲ. ಅದಕ್ಕೆ ನಾವು ಸತ್ಯ ಅಂತೇವೆ. ಯಾವುದು ಇರ್ತದೆ ಅದು ಸತ್ಯ, ಯಾವುದು ಇರಂಗಿಲ್ಲ ಅದು ಅಸತ್ಯ. ತ್ರಿಕಾಲ ಅಬಾಧ್ಯತ್ವ ಸತ್ಯತ್ವ. ಈ ಜಗತ್ತಿಗೆ ನೋಡಪ್ಪ, ಇದೆಲ್ಲ ನಿಂಗೆ ಕಾಣ್ತದೆ, ಇದೆಲ್ಲ ಇದ್ದಂಗೆ ಕಾಣಕತ್ತೆ ಅಂದೇನೆ. ನಾವು ಹುಟ್ಟುಕಿಂತ ಮೊದಲು ಇತ್ತಲ್ರಿ, ಈಗೂ ಅದಲ್ರಿ, ನಾ ಸತ್ತೊಳಗೂ ಇರ್ತದಲ್ರಿ, ನಮ್ಮ ಅಪ್ಪ ಹುಟ್ಟುಕಿಂತ ಮೊದಲು ಇತ್ತು ರೀ, ನಮ್ಮ ಮುತ್ಯ ಕಡಿಸಿದ್ದೀನಿ ರೀ ಮನೆ, ನಮ್ಮ ಅಪ್ಪ ಇದ್ದೇನೆ ರೀ, ಅವ ಹಾಗೇನು ರೀ, ಈಗ ನಾ ಬಂದೀನಿ ರೀ, ಮನೆ ಅದ ಅಲ್ರಿ, ಅದು ಸುಳ್ಳು ಹೆಂಗಂತೀರಿ? ಸಂಶಯ ಬರ್ತಾರೆ. ಭೂತಕಾಲ ಅಂದ್ರೆ ಏನಪ್ಪ? ಅದೇ ನಿನಗೆ ಗೊತ್ತಿಲ್ಲ. ಭೂತ ಅಂತ ಅದಕ್ಕಂತಾರೆ, ಕಾಣಂಗಿಲ್ಲ, ಇರ್ತದೆ, ಅದಕ್ಕೆ ಭೂತ ಅಂತಾರೆ. ಭೂತ ಅಂತ ಅದಕ್ಕಂತಾರೆ. ದೆವ್ವ ಕಾಣಂಗಿಲ್ಲ, ಅದು ಭೂತ. ಭೂತ ಅಂದರೆ ಈ ಜಗತ್ತು ಎಂದನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಈಗಲೇ ಕಾಡಕತ್ತದ ನಾವು, ಇದಕ್ಕೆ ಭೂತ ಅಂತೇವೆ. ನಮಗೆ ತಿಳಿದಕ್ಕಿಂತಲೂ ಹಿಂದೆ ಇರೋದಕ್ಕೆ ನಾವು ಭೂತಕಾಲಕ್ಕೆ ಹಾಕ್ತೇವೆ. ನಮ್ಮ ಇಂದ್ರಿಯಗಳು ಮನಸ್ಸು ಎಲ್ತಕ್ಕ ಹೋಗ್ತಾವೆ, ಅವು ವರ್ತಮಾನ. ಅದು ದಾಟ್ತೋದ್ರೆ ಏನಂತೇವೆ ನಾವು? ಭೂತ ಅಂತೇವೆ. ನಾವು ವಿರುದ್ಧಕ್ಕೆ ನಡೆದ ಅದು ವರ್ತಮಾನ. ನಾವು ಆದ ಬಳಿಕ ಏನು ಹಾಕದ? ಈ ಕಾಲ ನಿರ್ಣಯ ನನ್ನಿಂದ ಮಾಡ್ಕೋತೀನಿ ರೀ ನಾನು. ಈ ಪೂರ್ವ ಪಶ್ಚಿಮ ಹೆಂಗೆ ಹಾಕದ? ಹಂಗೆ ಹಾಕದ. ಪೂರ್ವ ಪಶ್ಚಿಮ ಈಗ ನಾ ಕುಂತೀನಲ್ಲ, ಪೂರ್ವ ನಾ ಪೂರ್ವ ಕುಂತೀನಿ ರೀ, ಹೌದಲ್ಲ? ನಿಮ್ಗೆ ನಾ ಪಶ್ಚಿಮ ಕುಂತೀನಿ. ನಿಮ್ಮ ಕಡೆ ನಾ ಪಶ್ಚಿಮ, ನೀವು ಪೂರ್ವ ಕುಂತೀರ, ನಾ ಪೂರ್ವ ಕುಂತೀನಿ. ನೀವು ಪೂರ್ವ ಕುಂತೀರಿ, ನಿಮ್ಮ ದೃಷ್ಟಿಯಿಂದ ನಾ ಪಶ್ಚಿಮ ಅಲ್ಲ. ಇವು ಪೂರ್ವ ಪಶ್ಚಿಮ ದೃಷ್ಟಿ ಅದಾವ್ರಿ, ಪೂರ್ವ ಇಲ್ಲ ಪಶ್ಚಿಮ ಇಲ್ಲ. ನಿನ್ನಿಂದ ಹಿಡ್ಕೊಂಡು ನೀವು ಪೂರ್ವ ಪಶ್ಚಿಮ ಅಂತಿ, ಹೌದಾ? ನೀನೇ ಇಲ್ಲಂದ್ರೆ ಇವೆಲ್ಲ ಕಲ್ಪನೆ ಅದಾವ. ನಾನು ಮುಂದೆ ಪೂರ್ವ ಕುಂತಾರೆ, ನಾನು ಹಿಂದಿದ್ದವ ಪಶ್ಚಿಮ ಕುಂತಾನ. ಅವನು ಈ ಕಡೆ ಮಾರಿ ಮಾಡ್ಯಾನ ಖರೆ, ನನಗೆ ಪಶ್ಚಿಮಕ್ಕೆ ಅದಾನ, ನೀವು ನನಗೆ ಪೂರ್ವಕ್ಕಿದ್ದೀರಿ. ನನಗೆ ಇವರು ದಕ್ಷಿಣಕ್ಕೆ ಅದಾರ, ಉತ್ತರಕ್ಕೆ ಅದಾರ, ದಕ್ಷಿಣ ಇದು ಅವರ ಕಲ್ಪನೆ ಅದ. ಇದೇನದ? ನೀ ಕಲ್ಪನೆ ಮಾಡೋದು ನನ್ನ ಮುಂದಿನ ಪೂರ್ವ, ಹಿಂದಿನ ಪಶ್ಚಿಮ. ಈಗ ಬೀದರ್ ಪೂರ್ವಕ್ಕೆ ಅದ, ಪಶ್ಚಿಮಕ್ಕೆ ಅದ ರೀ. ಎಲ್ಲ ಮದ್ರಾಸ್ ಅವ್ರಿಗೆ ನೋಡಿದ್ರೆ, ದಿಲ್ಲಿಯವ್ರಿಗೆ ನೋಡಿದ್ರೆ, ಈ ವಸ್ತುಗಳು ಇಲ್ಲೇ ಇವು ಕಲ್ಪನಿಕ ಅದಾವ. ಅದಕ್ಕೆ ಅಂತಾರೆ ಅವ್ರು ಏನಪ್ಪ ಅಂತ ಕೇಳಿದ್ರೆ, ಇವು ಕಾಲಗಳನ್ನು ದೇಶಗಳನ್ನು ನಿರ್ಣಯ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕಂತಾರೆ ಅವರು ಅಭಾವ ಚತುಷ್ಟಯ ವಿಲಕ್ಷಣತ್ವ ಸತ್ಯತ್ವ ಪ್ರಾಗಭ ಪ್ರಧ್ವಂಸಭ ಇವೆಲ್ಲ ಸತ್ಯ ಅದಾವ. ಅದಕ್ಕೆ ಬ್ರಹ್ಮ ಸತ್ಯಂ, ಈ ಬ್ರಹ್ಮಕ್ಕೆ ಹಿಂದೆ ಮುಂದೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ನಮ್ಮ ದೃಷ್ಟಿಯಿಂದ ಪೂರ್ವ ಪಶ್ಚಿಮ ಅಂತೇವೆ. ನಾವು ಯಾರೂ ಇಲ್ಲ ಅಂದ್ರೆ ಆಕಾಶ ಏನು ಪೂರ್ವಕ್ಕೆಲ್ಲ ಪಶ್ಚಿಮಕ್ಕೆಲ್ಲ. ನಮ್ಮ ಮುಂದಿನ ಆಕಾಶ ಪೂರ್ವ, ನಮ್ಮ ಹಿಂದಿನ ಆಕಾಶ ಪಶ್ಚಿಮ. ಅಂದರೆ ನಮ್ಮ ದೃಷ್ಟಿಯಿಂದ ಅದು ವಾಸ್ತವಿಕ ನೋಡಿದ್ರೆ ಅದು ಪೂರ್ವಿಲ್ಲ, ಅದು ಹೆಂಗದ ಹಂಗದ. ಹಾಗೆ ಕಾಲ ದೃಷ್ಟಿಯಿಂದ ಹಿಂದೆ ಮುಂದೆ ಸತ್ಯ ಮಿಥ್ಯಾಚಾರ ಅಂತ ಅದು ಬ್ರಹ್ಮ ದೃಷ್ಟಿಯಿಂದಲ್ಲ. ಬ್ರಹ್ಮ ಸತ್ಯಂ, ಜಗನ್ ಮಿಥ್ಯ, ಆಕಾಶ ಸತ್ಯ, ಮನೆ ಮಿಥ್ಯ. ಯಾಕೆ ಮನೆ ಕಾಲದಾಗ ಬಂದದ,
1930 ಇಸ್ವಿಗೆ ಕಟ್ಟಿದೇವ್ರಿ, ಹಾಳಾಗ್ತದೆ, ಒಂದು ದಿವಸ ಬೀಳ್ತದೆ, ಗ್ಯಾರಂಟಿ. ಸಮಸ್ಯೆ ಇದೆ. ಅದು ಕಾಲ ಅವಚ್ಛಿನ್ನ ಆಯ್ತು. ಅದಕ್ಕೆ ಜಗತ್ ನಾಮರೂಪಾತ್ಮ ಜಗತ್ತು ಮಿಥ್ಯಾ. ಹಿಂಗೆ ಈ ರೀತಿಯಾಗಿ ಯಾರು ನಿಶ್ಚಯ ಮಾಡ್ಯಾನ, ಅದಕ್ಕೇನಂತಾರೆ ವಿವೇಕ ಅಂತ ಕರೀತಾರೆ ನೋಡಪ್ಪ. ನಿಶ್ಚಯ ಅಂತಾರೆ. ಸ್ವಯಂ ನಿತ್ಯ ವಸ್ತು ವಿವೇಕ ಸಮುದಾವೃತ ಸಮ್ಯಕ್ ಉದಾವೃತ. ತಿಳುವಳಿಕೆಯಿಂದ, ಅನುಭವದಿಂದ, ಸಮ್ಯಕ್ ಅನುಭವದಿಂದ ಈ ಮಾತನ್ನು ಹೇಳ್ಯಾರ. जो है सदा है कहे तो भी है, नहीं कहे तो भी है, नहीं है मतलब है अंताನೆ. है कहे तो भी है, नहीं कहे तो भी है नहीं के बीच में जो है वो सदा है. ಹೆಂಗೆ ಹೇಳಿದ್ರೆ नहीं है, नहीं ಆಗನು है ಅದ, ಹಾಯ್ದಾಗನು है ಅದ. ಅದಕ್ಕೆ ಅದು है ಸದಾ है ಸದ್ರೂಪದ. ಅದಕ್ಕೆ ಹೇಳ್ತಾರೆ ಏನಪ್ಪ ಅಂತ ಕೇಳಿದರೆ, ಸೋಯಂ ಯಾವುದು ತ್ರಿಕಾಲ ಅಬಾಧ್ಯವಾಗಿರುವುದೋ ಅದು ಸತ್ಯ. ಯಾವುದು ತ್ರಿಕಾಲದೊಳಗೆ ಯಾವುದೇ ಒಂದು ಕಾಲದ ಎಲ್ಲ ಕಾಲದಲ್ಲಿ ಇದ್ದುದು ಅಸತ್ತಂತೆ. ಅದಕ್ಕೆ ಯಾವುದು ಗಗನ ಕುಸುಮಾದಿಗಳು ಹೌದಲ್ಲ, ಅವು ಇಲ್ಲೇ ಇಲ್ಲ, ಸತ್ತು ಇಲ್ಲ, ಅಸತ್ತು ಇಲ್ಲ, ಅವಕ್ಕೆ ಏನು ಅನ್ನಕ್ಕೆ ಬರೋಂಗಿಲ್ಲ. ಇದೇನಂತಾರೆ ಅವರು, ಇಲ್ಲಿ ಯಾವುದು ತ್ರಿಕಾಲದಲ್ಲಿ ಇಲ್ಲವೋ ಅದು ಅಸತ್ತು, ಯಾವ ತ್ರಿಕಾಲದಲ್ಲಿ ಇರುತ್ತದೆಯೋ ಅದು ಸತ್ತು. ಹೀಗೆ ಸತ್ತು ವಿಚಾರ ಮಾಡುವುದಕ್ಕೆ ಇದಕ್ಕೆ ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತ ಸಮುದಾವೃತ. ನಿತ್ಯವೇ ಸತ್ಯ, ಸತ್ಯವೇ ನಿತ್ಯ. ಅದಕ್ಕೇನಪ್ಪ ಸೋಯಂ ಏನಪ್ಪ ವಿವೇಕ ಸಮುದಾವೃತ. ಏನಂತ ನಿತ್ಯ ಅನಿತ್ಯ ವಿವೇಕ, ಸತ್ತು ಅಸತ್ತು ವಿವೇಕ ಅಂತ ಕರೀತಾರೆ. ಹೀಗೆ ವಿವೇಕವನ್ನು ಮಾಡಬೇಕು. ಹೀಗೆ ವಿವೇಕ ಮಾಡಿದಪ್ಪ ಅಂತ ಕೇಳಿದರೆ ಆತನಿಗೆ ಮನುಷ್ಯನಿಗೆ ಸ್ವಾಭಾವಿಕದ ಅಸತ್ತು ಇದ್ರೆ ಬಿಡ್ತಾನೆ, ಸತ್ತು ಇದ್ದರೆ ಹಿಡಿತಾನೆ. ಇದು ಹಿತ ಅಂತ ಗೊತ್ತಾಯ್ತು ಅಂದ್ರೆ ಗ್ರಹಣ ಮಾಡಿ, ಅಹಿತ ಅಂತ ಗೊತ್ತಾಯ್ತು ಬಿಡ್ತಾನೆ. ಹೌದಲ್ಲ, ಒಂದು ವೇಳೆ ಬಂಗಾರ ಅಂತ ಓಡಿ ಹೋದ, ಹಿತಾಳಿತ್ತಂದ್ರೆ ಕಪ್ಪಿ ಚಿಪ್ಪಿಗೆ ಬೆಳ್ಳಿ ಅಂತ ಓಡಿ ಹೋದ, ಶಿಂಪಿಗೆ ಬಿಡ್ತಾನೆ, ಗೊತ್ತಾಯ್ತು ಬಿಡ ಅಲ್ರಿ ಶಿಂಪದ ಬಿಡ್ತಾನೆ. ಆವಾಗ ತ್ಯಾಗ ಗ್ರಹಣ ಆಗ್ತಾವೆ. ಸತ್ಯ ಬುದ್ಧಿ ಬಂತು ಅಂದ್ರೆ ಗ್ರಹಣ ಮಾಡ್ತಾನೆ, ಅಸತ್ಯ ಬುದ್ಧಿ ಬಂತ ತ್ಯಾಗ ಮಾಡ್ತಾನೆ. ಈ ತ್ಯಾಗ ಗ್ರಹಣಗಳು ವಿವೇಕದಲ್ಲಿನೇ ನಡೀತಾವೆ. ಅವಿವೇಕಿ ಗ್ರಹಣ ಮಾಡ್ತಾನೆ, ವಿವೇಕಿ ತ್ಯಾಗ ಮಾಡ್ತಾನೆ. ಯಾಕೆ ಇವು ದುಃಖ ರೂಪ ಅದಾವ ಅಂತ ತಿಳ್ಕೊಂಡು. ಅದಕ್ಕೆ ನಿತ್ಯ ಅನಿತ್ಯದ ವಿಚಾರ, ಸತ್ಯ ಅಸತ್ಯದ ವಿಚಾರ, ಹೀಗೆ ಯಾವ ಗುರುಮುಖದಿಂದ ವಿಚಾರ ಮಾಡ್ತಾನೆ ಅದಕ್ಕೇ ವಿವೇಕ ಇತಿ ಸಮುದಾವೃತ. ಇದಕ್ಕೆ ಮಹಾತ್ಮರು ವಿವೇಕ ಅಂತ ಕರೆದಾರೆ ನೋಡಪ್ಪ. ವಿವೇಕ ಬಂತಂದ್ರೆ ಏನು ಹಾಕದ್ರಿ, ಸರಳದ ಚಲೋ ಇಲ್ಲ ಅಂದ್ರೆ ಬಿಡ್ತಾನೆ, ಮತ್ತೇನು ಚಲೋ ಇದ್ರೆ ಗ್ರಹಣ ಮಾಡ್ತಾನೆ. ಹಿಂಗೇನ್ರಿ, ಹಂಗೆ ಜಗತ್ತದ ಯಾವತ್ತು ಚಲೋ ಯಾವತ್ತು ಕೆಟ್ಟ್ರಿ, ನಾಮರೂಪ ಕೆಟ್ಟದ, ಅಸ್ಥಿ ಭಾತ ಪ್ರಿಯ ಅದು, ಮತ್ತೇನು ವಿಚಾರ ಬಂತು ಅಂದ್ರೆ ತ್ಯಾಗ ಗ್ರಹಣ ಚಾಲು ಹಾಕೋದಲ್ಲಿ. ಚಲೋ ಇತ್ತು ಅಂದ್ರೆ ಗ್ರಹಣ ಮಾಡ್ತಾನೆ, ಕೆಟ್ಟಿತ್ತು ಅಂದ್ರೆ ಬಿಡ್ತಾನೆ. ಹಿಂಗೆ ವಿವೇಕ ಗೊತ್ತಾಯಿತು ಸತ್ಯ ಅಂದ್ರೆ ಅಲ್ಲಿ ಅಸತ್ಯವಾದ ನಾಮರೂಪಗಳನ್ನು ಬಿಡ್ತಾನೆ. ಅದ್ರ ಬೆನ್ನು ಹತ್ತಂಗೆ ನಾವು ಸ್ವಚ್ಛಿದಾನಂದ ಗ್ರಹಣ ಮಾಡ್ತಾನೆ. ಅದಕ್ಕೆ ವಿವೇಕದಿಂದ ಗ್ರಹಣದ ಬಗ್ಗೆ ಯಾಕೆ ಹೇಳಿಲ್ಲ, ಅದನ್ನೇನು ಸ್ವರೂಪದಂತ ಗ್ರಹಣದ ಬಗ್ಗೆ ಹೇಳಿಲ್ಲ ಅವರು. ಈ ಬಿಡುದೇ ಹೇಳಕತ್ತಾರೆ. ಯಾಕೆ ಇದು ನಿನ್ನ ಬಿಟ್ಟು ಅದ, ದೂರ ಅದ, ಅವಿವೇಕದಿಂದ ಜನ್ಯ ಆಗ್ಯದ. ಎಲ್ಲಿ ನಾಮರೂಪದಲ್ಲಿ ಪ್ರಿಯತ್ವ ಬುದ್ಧಿ ನಿತ್ಯತ್ವ ಬುದ್ಧಿಯನ್ನು ಬಂದದ, ನಿನ್ನ ಅವಿವೇಕದಿಂದ ಬಂದದ. ಅದು ಯಾವನ ಗೊತ್ತಾಯಿತು ಅವೇ ಬಿಡ್ತಾನೆ.
ಸಕ್ಕರೆ ತಿಂದ್ರೆ ನಂಗೆ ಹೆಚ್ಚಾಕದ ಡಯಾಬಿಟಿಸ್ ಅಂದ್ರೆ ಬಿಡ್ತಾನೆ ಅಲ್ವ ಅಲ್ಲ ಪೊಕಾಟು ಅಲ್ವ ಮಾರೆ ನೀ ಪೊಕಾಟು ಕೊಡ್ತೀವಿ ನಾನು ರೊಕ್ಕ ಖರ್ಚು ಮಾಡ್ಬೇಕು ಹಿಂದ್ರಗಡೆ ರೊಕ್ಕ ಪೊಕಾಟು ನೀ ಕುಡ್ತಿ ಖರೆ ಮುಂದೆ ಖರ್ಚಾರು ಮಾಡ್ಬೇಕು ನಾನೇನು ಅಲ್ಲ 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 ಅಂತಾನೆ. ಅದಕ್ಕೆ ಹೇಳ್ತಾರಲ್ಲ ಏನಪ್ಪ ಅಂತ ಕೇಳಿದರೆ ಆವಾಗ ವಿವೇಕ ಪೂರ್ಣ ಆಯಿತು ಎರಡರದ್ರಿ, ಸತ್ಯಾಸತ್ಯ ನಿತ್ಯಾನಿತ್ಯ ಆಯಿತು ಅಂದ್ರೆ ವೈರಾಗ್ಯ ಬರ್ತದೆ. ಯಾವ ಮನುಷ್ಯನು ಅಸತ್ಯವನ್ನು ಪಡಿಬೇಕು, ಯಾವ ಮನುಷ್ಯನ ಪರ್ಮನೆಂಟ್ ನೌಕರಿ ಸಿಗೋ ಟೆಂಪ್ರರಿ ನೌಕರಿಗೆ ಯಾವ ಬೆನ್ನತ್ತಾನೇನ್ರಿ ಬೆನ್ನತ್ತಾನ. ಸ್ವಂತ ಮನೆ ಕೊಡ್ತೇವೆ ಅಂದ್ರೆ ಬಾಡಿಗೆ ಮನೆಗೆ ಯಾವ ಇರ್ತಾನೆ ರೀ ಬೆನ್ನತ್ತಾನೆ. ಆದರೆ ಸ್ವಂತ ಮನೆ ಮಸ್ತ್ ಅದ, ಕಿಟಕಿ ಪಡಿಕೆ ಎಲ್ಲ ಸಜ್ಜದ, ಎ ಸಿ ಅದ, ಎ ಸಿ. ಈ ಬಾಡಿಗೆ ಮನೆಗೆ ಯಾರಿಗಿರ್ತಾನೆ? ಫ್ಯಾನ್ ಇಲ್ಲ, ಎ ಸಿ ಇಲ್ಲ, ಎ ಸಿ ಅದ ಹೇಳ್ತಾನೆ. ಹಂಗೆ ಆತ್ಮ ಎ ಸಿ ರೂಮ್ ಇದ್ದಂಗೆ ಅದ್ರ ಮಸ್ತ್ ಅದು ಬಿಟ್ಟು ಇದ್ರೆ ಬಾಡಿಗೆ ಮನೆಗೆ ಯಾವ ಇರ್ತಾನೆ? ಬಾಡಿಗೆದಾರರು ಜೀವಿಗಳೆಲ್ಲ ಈ ಬಾಡಿಗೆ ಮನೆಗೆ ಯಾಕೆ ಇರ್ತಾನೆ ರೀ ಅವ? ಇರಂಗಿಲ್ಲ. ಯಾಕೆ ಗೊತ್ತದ ಅವನಿಗೆ. ಆವಾಗ ಏನಾಗ್ತದ? ವೈರಾಗ್ಯ. ತದ್ವೈರಾಗ್ಯಂ ಜಿಹಾಸ ಯಾ ದರ್ಶನ ಶ್ರವಣಾದಿಭಿ ಜಿಹಾಸ ತ್ಯಕ್ತು ಇಚ್ಛಾ ಅಭಿಪ್ಸೆ. ಏನಪ್ಪ? ದರ್ಶನ ಶ್ರವಣಾದಿಭಿ ರೂಪದಲ್ಲಿ, ದರ್ಶನ ರೂಪದಲ್ಲಿ, ಶ್ರವಣದಿಂದ ಶಬ್ದದಲ್ಲಿ, ಸ್ಪರ್ಶದಿಂದ ಏನಪ್ಪ ಅಂತ ಕೇಳಿದ್ರೆ ವಿಷಯದಲ್ಲಿ, ಇವಕ್ಕೆಲ್ಲ ಅವನಿಗೇನಪ್ಪ? ಜಿಹಾಸ ಏನಪ್ಪ ಹಾಕಿ ಪುಕಟ ಮನೆ ಸಿಗುತ್ತದೆ ಏಸಿದಂದ್ರೆ ಇದ್ರಾಗ ಯಾಕೆ ಬಾಡಿಗೆ ಮನೆಯಾಗ ಇರಬೇಕು? ಆತ್ಮಾನಂದ ಹೆಂಗದ? ಪುಕ್ಕಟ ಎ ಸಿ, ಇವು ಬಾಡಿಗೆ ಮನೆ ಬಾಡಿಗೆ ಅಲ್ಲ ಯಾಕೆ ಇರ್ತಾನೆ ಆ ಮನೆಯಾಗೆ? ಆರಾಮ್ ಸರಿ ಗೌರ್ಮೆಂಟ್ ಎಲ್ಲ ಕೊಡಕತ್ತೆ ಅಂದ್ರೆ ಯಾಕೆ ದುಡ್ಯಾಕೆ ಹೋಗ್ಬೇಕು? ದುಡ್ಯಕ್ಕೆ ಯಾಕೆ ಹೋಗ್ಬೇಕು? ಹುಚ್ಚದ ದುಡ್ಯಕ್ಕೆ ಹೋಗ್ಬೇಕು, ಯಾಕೆ ಹುಚ್ಚದ? ನಡೀತದೆ, ಎಲ್ಲ ಫ್ರೀ. ಅಲ್ಲಿ ಹೋದರೆ ಎಲ್ಲ ಫ್ರೀ, ಅಲ್ಲಿ ಹೋದರೆ ಎಲ್ಲ ಫ್ರೀ. ಏನು ಮಾಡೋ ಜರೂರತ್ತಿಲ್ಲ. ಈ ಕಿವಿ ಜರೂರತ್ತಿಲ್ಲ, ಈ ಬಾಯಿ ಜರೂರತ್ತಿಲ್ಲ, ಇವು ಯಾವ ಜರೂರತ್ತಿಲ್ಲ. ಅಷ್ಟೇ ಹಂಗೆ ನೋಡ್ರಿ. ಅದಕ್ಕೆ ಅಂದ್ರೆ ತದ್ವೈರಾಗ್ಯಂ ಜಿಹಾಸ ಯಾ ದರ್ಶನ ಶ್ರವಣಾದಿವಿ. ದರ್ಶನ ಅಂದರೆ ಏನಪ್ಪ ಅಂದ್ರೆ ಕಣ್ಣು ಕಿವಿ ಮೂಗು ಇವೆಲ್ಲವುಗಳಿಂದ ಆಗತಕ್ಕಂಥ ವಿಷಯಗಳಿಂದ ಏನಪ್ಪ ಅಂದ್ರೆ ವೈರಾಗ್ಯಂ ಜಿಹಾಸ. ಜಿಹಾಸ ಅಂದ್ರೆ ಬಿಟ್ಟು ಬಿಡಬೇಕೆಂದ ಇಚ್ಛೆ ಏನಪ್ಪ ಅಂತ ಕೇಳಿದ್ರೆ ಯಾವಾಗ ಉತ್ಪನ್ನ ಆಗ್ತದೆ? ಯಾವ್ಯಾವ ಬಿಡ್ಬೇಕು ರೀ? ಬ್ರಹ್ಮ ದೇಹಾದಿ ಬ್ರಹ್ಮ ಪರ್ಯಂತಂ. ದೇಹಾದಿ ಬ್ರಹ್ಮ ಶರೀರ ಮೊದಲು ಮಾಡ್ಕೊಂಡು ಬ್ರಹ್ಮಲೋಕ ತಕ್ಕ. ಬ್ರಹ್ಮಲೋಕ ಇವೇನು ಹೋಗಿಲ್ಲ ನೋಡಿಲ್ಲ, ಬರೀ ಕೇಳೇನ್ರಿ ಇವ. ಶಾಸ್ತ್ರದ ಕೇಳಿದ್ರೆ ಆಸೆ ಅಕ್ಕ ಭಾಳ ಬೇರಿಕೆ ಅದು ನೋಡ್ರಿ. ನೋಡಲಾರ್ದೆ ಅನುಭವ ಮಾಡೋದು ಕೇಳೋದ್ರಿಂದ ಎಷ್ಟೋ ಮನಸ್ಸಿಗೆ ಅಕ್ಕ. ಸಾಮಾನು ಚಲೋ ಅದ, ಅಂಗಡಿ ಭಾಳ ಚಂದ ಅದ, ಭಾರಿ ಅರಿ ಬಂದ ಅಂತ ಕೇಳಿದ್ರೆ ನಡೆದೆ ಖರೀದಿ ಮಾಡೋದು. ನೋಡಿಲ್ಲ, ಬರೀ ಕೇಳೋದು ಎಷ್ಟು ಬೇರಿಕೆ. ನೋಡಿದ್ರೆ ಅಂಕಲ್ ಇವನು ಫಜಿತೆ ಮಾಡ್ತಾನೆ ಮುಟ್ಟು. ಕೇಳೋದು ಹೆಂಗದ್ರೆ ಅದಕ್ಕೆ ಶ್ರವಣಾದಿಭಿ ಅಂತಾರೆ, ದರ್ಶನಾದಿಭಿ ಅಂತಿಲ್ಲ. ಶ್ರವಣಾದಿಭಿ ಅಂದ್ರೆ ಕೇಳೇ ಎಲ್ಲ ಮಾಡ್ತಾರೆ. ಕೇಳಿನೇ ಬಂದ ಕೇಳಿನ ಮುಕ್ತಿ ಅಂತೀರಲ್ಲ. ಅದಕ್ಕೇನಪ್ಪ ಅದಕ್ಕೆ ಅದು ಶ್ರವಣಾದಿಭಿ. ಅದಕ್ಕೇನಾಗ್ತದ? ಅವ ಯಾವ ಮನುಷ್ಯ ಅವು ವೈರಾಗ್ಯ ಬರ್ತದೆ, ಏನು ನೋಡಿ ಕೇಳುವ ವಸ್ತುಗಳು ನನ್ನ ಶಕ್ತಿಯನ್ನು ಹರಣ ಮಾಡ್ತಾವೆ. ಜೀರ್ಯಂತೆ ಜೀರ್ಯತೆ ಕೇಶ ದಂತ ಜೀರ್ಯಂತೆ ಜೀರತ ತೃಷ್ಣೈಕ ತರುಣ ಐತೆ. ಹೌದಲ್ಲ? ತಿಂದು ಹಲ್ಲು ಹಾದು, ನೋಡಿ ಕಣ್ಣು ಹಾದು, ಕೇಳಿ ಕಿವಿ ಹಾದು, ನೋಡೋದ ಕಾಲು ಹಾದು, ಪರಂತು ಆಶಾಂಕದ ನೋಡಲ್ಲ. ಹಲ್ಲು ಹಾಕಿ ತಿನ್ನು, ಹಲ್ಲು ಹೋದ್ರೆ ಏನಾಗ್ತದೆ? ತಿನ್ನು. ಎಷ್ಟು ಬದುಕಿದ್ರೆ ಆಶೆ. ಇಡು ಮಿಷನ್ ಇಡು. ಕಾಲ ಆಪರೇಷನ್ ಮಾಡ್ಕೊಂಡು ನಡಿ. ತೃಷ್ಣ ಅನ್ನೋದು ಹಿಂಗದ, ಇಷ್ಟು ಬೆರಿಕೆ ಅದ. ಅದಕ್ಕೆ ಇದನ್ನು ಏನಪ್ಪ ಸಂಪೂರ್ಣ ಇವೆಲ್ಲ ಅನಿತ್ಯ ಭೋಗ ವಸ್ತುನಿ. ಈ ಭೋಗ ಪದಾರ್ಥಗಳಲ್ಲಿ ಅನಿತ್ಯತ್ವವನ್ನು
ದುಃಖವನ್ನು ಕಂಡ ಅಂದ್ರೆ ಅವಾಗೇನು ಬರ್ತದೆ? ವೈರಾಗ್ಯ ಬರ್ತದೆ. ವಿವೇಕ ಪೂರ ಮಾಡ್ದ ಅಂದ್ರೆ ವೈರಾಗ್ಯ ಬರ್ತದೆ. ಹೌದಲ್ಲ? ಎಲ್ಲರೂ ಸಿನಿಮಾ ನಟ ನಟಿಯವರು ನಾಟಕದ ಪಾಠ ಹಾಕವಲ್ರಿ, ಅವರೆಲ್ಲ ಬಡ್ಕೊಂಡಿರ್ತಾರೆ, ತಿಳ್ಕೊಂಡು ಚಂದ ಕಾಣ್ತಾರೆ ನಿಮಗೆ. ಅದು ಮತ್ತು ಮರುದಿವ್ಸ ಮುಂಜಾನೆ ನೋಡಬೇಕು, ಅವ್ರಿಗೆ ನೋಡಿದ್ರನ್ನ ನೋಡ್ಬೇಕು ಅನ್ನಂಗೆ ಹಂಗಿಲ್ಲ, ಅಷ್ಟು ಚಂದ ಇರ್ತಾರೆ. ಹೌದಲ್ಲ? ಜಿಲೇಬಿ ಪಲೇಬಿ ಇರ್ತಾವಲ್ರಿ, ಬಾಲುಷ ಅಂಗಡಿಯಾಗ ಚಂದ ಹಚ್ಚಿರ್ತಾರೆ. ಅವ್ರು ಮಾಡಲ್ಲಿ ಹೋರಿ ಏನು ಜಿಹಾಸ ಅಲ್ಲಿ ಅಂಗಡಿಯಾಗ ಹಳದಿ ಕೆಂಪು ಅರಿಬಿ ಹಚ್ಚಿಟ್ಟಿರ್ತಾರಲ್ಲ, ಕೊಡು 1 ಕಿಲೋ. ಅಲ್ಲಿ ಹೋಗು, ಅಲ್ಲೇ ಊಡ್ತಾನೆ, ಅಲ್ಲೇ ತೆಗೆದುಬಿಡ್ತಾನೆ. ಜಿಹಾಸ ಅದಕ್ಕೆ ಅಂತಾರೆ ಅವರು ವೈರಾಗ್ಯ ದರ್ಶನ ಶ್ರವಣಾದಿವಿ ಎಂದರು. ನೋಡಿಕೆ ವೈರಾಗ್ಯ ಉತ್ಪನ್ನ ಆಗ್ತದೆ. ಎಲ್ಲಿ? ಬ್ರಹ್ಮಲೋಕ ಪರ್ಯಂತರೆಯಿಂದ ಭೋಗ ವಸ್ತುಗಳಲ್ಲಿ. ಅದು ಆಯ್ತಂದ್ರೆ ಮುಂದೆ ಏನು ಮಾಡ್ತಾನೆ? ಮುಂದೆ ಕೊಳ್ಳಿಗೆ ಹಾಕೋತಾನೇನೋ? ಹಾಕೊಳ್ಳಂಗಿಲ್ಲ, ಬಿಡ್ತಾನೆ. ಮನುಷ್ಯನಿಗೆ ಅದು ಹೆಂಗೆ ಬಿಡ್ತಾನೆ ಅನ್ನೋದು ಮತ್ತೆ ನಾಳೆ